ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್, TETಗೆ 2024 TET ಬರ್ತಾ ಇದ್ರಿ ಅವರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಇದು 8ನೇ ತರಗತಿಯ ಒಂದು ಸೋಷಿಯಲ್ ಸೈನ್ಸ್ ಪಾಠಗಳಿವೆ. ಅದರಲ್ಲಿ ಬರುವಂಥ ಮೋಸ್ಟ್ ಇಂಪಾರ್ಟೆಂಟು, ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆಗಳು ಮತ್ತು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಆಧಾರಗಳು, ಭಾರತ ವರ್ಷ, ಸಿಂಧು ಸರಸ್ವತಿ ನಾಗರಿಕತೆ, ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು, ಸನಾತನ ಧರ್ಮ, ಜೈನ ಮತ್ತು ಬೌದ್ಧ ಧರ್ಮಗಳ, ಇವು 6 ಒಂದು ಪಾಠಗಳ ಮೋಸ್ಟ್ ಇಂಪಾರ್ಟೆಂಟು ಏನು ಪಾಯಿಂಟ್ಸ್ಗಳಿವೆ TETಗೆ ಕೇಳುವಂತಹ. ಏನು TET 2024 ಬರೆಯಾಕೊಂಡ್ರೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಕಂಪ್ಲೀಟ್ ವಿಡಿಯೋ ಇದೆ, ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ನಮ್ಮ ಸೀರೀಸ್ಗಳು ಸ್ಟಾರ್ಟ್ ಆಗುತ್ತವೆ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟು ಭಾಳ. ಫಾರ್ ಎಕ್ಸಾಂಪಲ್ 2021, 2022, 2023 ಪ್ಲಸ್ ಹಳೆಯ ಇನ್ನೂ 2 ಕ್ವಶನ್ ಪೇಪರ್ಗಳನ್ನು ನಾನು ಅಧ್ಯಯನ ಮಾಡಿ ಅದರ ಬಗ್ಗೆ ಅರ್ಥೈಸ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಗಳನ್ನು ನಿಮ್ಮ ಮುಂದೆ ಇಡ್ತಾಯಿದ್ದೀನಿ. ಮತ್ತು ಮುಂದೆ ಕೇಳಬೇಕಾಗಿರುವಂಥ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಓಕೆ, ಮೊದಲು ಸ್ಟಾರ್ಟ್ ಮಾಡೋಣ. ನೋಡಿ, ಆಧಾರಗಳ ಪಾಠಕ್ಕೆ ಸಂಬಂಧಿಸಿದಂತೆ ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಡೈರೆಕ್ಟಾಗಿ ಪಾಯಿಂಟ್ಸ್ಗೆ ಹೋಗುತ್ತೇನೆ ಫ್ರೆಂಡ್ಸ್. ಮೊದಲೇ ಒಂದು ಪಾಠದಲ್ಲಿ ನೋಡಿ, ಇತಿಹಾಸದಲ್ಲಿ ವಿವರಿಸಲ್ಪಡುವ ಎಲ್ಲ ಸಂಗತಿ ಹಾಗೂ ಘಟನೆಗಳಿಗೆ ನಿರ್ದಿಷ್ಟವಾದ ಆಧಾರಗಳು ಇರಬೇಕು ಎನ್ನುವುದು ಜನಜನಿತವಾಗಿದೆ. ಆಧಾರಗಳನ್ನು 2 ವಿಭಾಗಗಳನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಒಂದು ಸಾಹಿತ್ಯಿಕ ಆಧಾರಗಳು, 2 ಪ್ರಾಕ್ತನ ಆಧಾರಗಳು. ಸಾಹಿತ್ಯಿಕ ಆಧಾರಗಳಲ್ಲಿ 2 ವಿಧ ಬರ್ತಾವೆ. ಒಂದು ದೇಶೀಯ ಸಾಹಿತ್ಯ, 2ನೇದು ವಿದೇಶೀಯ ಸಾಹಿತ್ಯ. ಇನ್ನು ಪ್ರಾಕ್ತನ ಆಧಾರಗಳಲ್ಲಿ 3 ವಿಧಗಳು ಬರ್ತಾವೆ: ಶಾಸನಗಳು, ನಾಣ್ಯಗಳು ಮತ್ತು ಸ್ಮಾರಕಗಳು. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್, ಇವು 2023 ಮತ್ತು 2022ರಲ್ಲಿ ಈ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆ ಬಂದಿತ್ತು ಫ್ರೆಂಡ್ಸ್. ಓಕೆ, ಆಮೇಲೆ ಇದು ಅಂತೂ ಕಾಮನ್ ಆಗಿ ಎಲ್ಲದಕ್ಕೂ ಹೇಳ್ತೀನಿ. ಕೆಳಗಡೆ ನೋಡಿ ಫ್ರೆಂಡ್ಸ್, ಯಾರ್ಯಾರು ಯಾವ್ಯಾವ ಒಂದು ಸಾಹಿತ್ಯವನ್ನು ಬರೆದಿದ್ದಾರೆ ಅಂತೇಳಿ. ವಿಶಾಖದತ್ತ ಮುದ್ರಾ ರಾಕ್ಷಸವನ್ನು ಬರೆದಿದ್ದಾರೆ. ಕಲಣ ತರಂಗಿಣಿನ ಬರೆದಿದ್ದಾರೆ. ಅಶ್ವಘೋಷ ಬುದ್ಧ ಚರಿತ್ರೆ ಅಂತ ಬರೆದಿದ್ದಾರೆ. ಕೌಟಿಲ್ಯ ಅರ್ಥಶಾಸ್ತ್ರ ಅಂತ ಬರೆದಿದ್ದಾರೆ. ಇನ್ನು ತ್ರಿಪೀಠಕಗಳು. ಓಕೆ, ನೆಕ್ಸ್ಟ್ ನೋಡಿ, ಅಮೋಘ ವರ್ಷನ ಆಸ್ಥಾನದಲ್ಲಿದ್ದ ಶ್ರೀ ವಿಜಯನ ಕವಿರಾಜ ಮಾರ್ಗ. ಶ್ರೀ ವಿಜಯ ಏನು ಬರೆದಿದ್ದಾನೆ? ಕವಿರಾಜ ಮಾರ್ಗ ಇದ್ದಾನೆ. ಇದರಲ್ಲಿ ಕೂಡ 1 ಮಾರ್ಕ್ಸು ಕೇಳುವ ಸಾಧ್ಯತೆಗಳು ಇವೆ ಫ್ರೆಂಡ್ಸ್. ಓಕೆ, ಈ ನೋಡಿ, ವಿದೇಶಿ ಬರಹಗಾರ ಬರೆದಿರುವಂಥದ್ದು ಮೆಗಸ್ತನಿಸನ ಇಂಡಿಕಾ, ಹ್ಯುಯೆನ್ತ್ಸಾಂಗನ ಸಿಯುಕಿ, ಪಾಹಿಯಾನ್ ಬರೆದಿರುವಂಥದ್ದು ಗೋಕೋಕಿ, ಸಿಲೋನಿನ ದೀಪವಂಶ ಮತ್ತು ಮಹಾವಂಶ. ಇವು ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಅಶೋಕನ ಶಾಸನಗಳ ಬಗ್ಗೆಯೂ ಕೇಳ್ತಾನೆ. ಭಾಳ ಒಂದು ಎಕ್ಸಾಮ್ಗಳಿಗೆ ಕೇಳ್ತಾನೆ. ಈ ಕ್ವಶನ್ಗಳು ಭಾಳ ರಿಪೀಟ್ ಆಗ್ತವೆ. ಅಶೋಕನ ಶಾಸನ ಕರ್ನಾಟಕದ ಮಸ್ಕಿ ಮತ್ತು ಬ್ರಹ್ಮಗಿರಿಗಳಲ್ಲಿ ಲಭ್ಯವಾಗಿವೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟ್ ನೋಡಿ, ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಯಾವುದು? ಹಲ್ಮಿಡಿ ಶಾಸನ. ಇದು ಯಾರ ಮನೆತನಕ್ಕೆ ಸೇರಿದೆ ಅಂತಂದರೆ ಕದಂಬ ಮನೆತನಕ. ಯಾವುದು? ಕದಂಬ ಮನೆತನಕ ಸೇರಿದ. ಇದನ್ನು ಯಾವ ದೊರೆ ಆಡಳಿತದಲ್ಲಿ ರಚಿತವಾಗಿದೆ ಅಂತಂದರೆ ಯಾವುದು? ಕಾಕುತ್ಸ ವರ್ಮ. ಓಕೆ, ಕಾಕುತ್ಸ ವರ್ಮನ ಒಂದು ಆಡಳಿತದಲ್ಲಿ ಇದು ಹಲ್ಮಿಡಿ ಶಾಸನ ರಚಿತವಾಗಿದೆ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹೋಗೋಣ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ 2ನೇ ಪಾಠದಲ್ಲಿದೆ. ಇದು ಅಧ್ಯಾಯ 2 ಭಾರತ ವರ್ಷದಲ್ಲಿ ನೋಡಿ ಫ್ರೆಂಡ್ಸ್. ಭಾರತ ಒಂದು ಪರ್ಯಾಯ ದ್ವೀಪವಾಗಿದೆ ಫ್ರೆಂಡ್ಸ್. ಅಂದರೆ 3 ಕಡೆಯಿಂದ ನೀರು ಆವೃತವಾಗಿದೆ. ಭಾರತ ನೋಡಿ, ಒಂದು ನೆರೆ ದೇಶಗಳು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಚೀನಾ, ನೇಪಾಳ, ಭೂತಾನ್, ಬಾಂಗ್ಲಾದೇಶ್ ಮತ್ತು ಮಯನ್ಮಾರ್ಗಳಿಗೆ ತನ್ನ ಭೂಗಡಿಯನ್ನು ಹೊಂದಿಕೊಂಡಿದೆ. ಏನು ಭೂಗಡಿ ಇದೆ ಅದಕ್ಕೆ ಈ ಒಂದು ಟೋಟಲಾಗಿ 7 ದೇಶಗಳೊಂದಿಗೆ ಭೂಗಡಿಯನ್ನು ನಮ್ಮ ದೇಶ ಹೊಂದಿಕೊಂಡಿದೆ ಫ್ರೆಂಡ್ಸ್. ಓಕೆ, ಶ್ರೀಲಂಕಾದೊಂದಿಗೆ ಜಲಗಡಿಯನ್ನು ಹಂಚಿಕೊಂಡಿದೆ. ಫ್ರೆಂಡ್ಸ್, ಭಾರತ ದೇಶವನ್ನು ಭರತ ವರ್ಷ ಅಂತ ಕರೀತಾಯಿದ್ರು. ಭರತಖಂಡ, ಸಿಂಧು ದ್ವೀಪ, ಬೃಹತ್ ಭಾರತ, ಅಖಂಡ ಭಾರತ ಎಂದು ಕರೀತಾಯಿದ್ರು. ಓಕೆ, ನೆಕ್ಸ್ಟ್ ನೋಡೋಣ ಈಗ. ಇದು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೋಡಿ, ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿರುವಂಥ ದೇಶಗಳ ಒಂದು ಟ್ರಿಕ್ಕನ್ನು ಕೂಡ ನಾನು ಮಾಡಿದ್ದೇನೆ. ನನ್ನ ಈ ಒಂದು ಚಾನಲಲ್ಲಿ ಹೋಗಿ ನೋಡ್ಕೋಬೋದು ನೀವು. ಈಸಿ ಆಗಿರುವಂಥ ಟ್ರಿಕ್ ಇದೆ. ಈಗ ಇದ್ರ ಬಗ್ಗೆ ಹೋಗೋಣ. BCM ಹಾಸ್ಟೆಲು, ಗಾರ್ಡನ್ನು ಈ ಥರ ಮಾಡಿದ್ದೆ. BCM ಅಂದರೆ ನೋಡಿ, ಇಲ್ಲಿ B ಅಂದರೆ ಭಾರತ, C ಅಂದರೆ ಯಾವುದು? ಚೀನಾ, M ಅಂದರೆ ಮ್ಯಾಕ್ಮೋಹನ್ ರೇಖೆ ಇಲ್ಲಿದೆ ನೋಡಿ ಫ್ರೆಂಡ್ಸ್. ಭಾರತ ಮತ್ತು ಚೀನಾಗಳ ಮಧ್ಯೆ ಬರುವಂಥ ಒಂದು ಗಡಿರೇಖೆ ಯಾವುದಪ್ಪ ಅಂದರೆ ಮ್ಯಾಕ್ಮೋಹನ್ ರೇಖೆ.
ಇನ್ನು ಪಾಕಿಸ್ತಾನ ಮತ್ತು ಭಾರತದೊಂದಿಗೆ ಬರುವಂಥ ಒಂದು ಗಡಿರೇಖೆ ಯಾವುದಪ್ಪ ಅಂದರೆ ಇಲ್ಲಿದೆ ನೋಡಿ, ಇದು ಯಾವುದಪ್ಪ, ರ್ಯಾಡ್ಕ್ಲಿಫ್ ರೇಖೆ. ಓಕೆ, ಆಮೇಲೆ ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಇಲ್ಲಿ ಬರುತ್ತೆ, ಒಂದು ಸ್ವಲ್ಪ ಕಿಲೋಮೀಟ್ರ್ ಬರುತ್ತೆ, 50-100 ಕಿಲೋಮೀಟ್ರು. ಈ ಒಂದು ಗಡಿರೇಖೆಯ ಹೆಸರು ಯಾವುದಪ್ಪ ಅಂದರೆ ಡ್ಯೂರ್ಯಾಂಡೋ. ಭಾರತ ಮತ್ತು ಅಫ್ಘಾನಿಸ್ತಾನ ಮಧ್ಯೆ ಬರೋದು ಡ್ಯೂರ್ಯಾಂಡೋ. ಇನ್ನು ಭಾರತ ಮತ್ತು ಶ್ರೀಲಂಕಾ ಮಧ್ಯೆ ಏನು ಜಲಸಂಧಿ ಇದೆ, ಈ ಒಂದು ಜಲಸಂಧಿಗೆ ಪಾಕ್ ಜಲಸಂಧಿ ಅಂತಾರೆ. ಪಾಕ್ ಸ್ಪೆಲ್ಲಿಂಗು PALK, ಎಲ್ ಸೈಲೆಂಟ್ ಆಗುತ್ತೆ, ಪಾಕ್ ಜಲಸಂಧಿ ಅಂತ ಅಂತಾರೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ನೋಡಿ. ಈಗ ನೆಕ್ಸ್ಟ್ ನೋಡಿ, ಭಾರತದ ಪೂರ್ವ ಕರಾವಳಿಯು ಕೋರಮಂಡಲದ ತೀರವೆಂದು ಕರೆಸಿಕೊಂಡಿದೆ. ಅಂದರೆ ಪೂರ್ವ ಕರಾವಳಿ ಇಲ್ಲಿರ್ತೈತಲ್ಲ, ಇದೇನಿದು, ಇದಕ್ಕೇನಂತಾರೆ, ಕೋರಮಂಡಲ ತೀರ ಅಂತ ಕರೀತಾರೆ ಇದಕ್ಕೆ. ಓಕೆ, ಇನ್ನು ಪಶ್ಚಿಮದಕ್ಕೆ ಏನು ಕರೀತಾರೆ ನೋಡಮ್ಮ, ಪಶ್ಚಿಮದ ಕರಾವಳಿಯನ್ನು ಕೊಂಕಣ ಮತ್ತು ಮಲಬಾರ್ ತೀರವೆಂದು ಕರೀತಾರೆ. ಇದಕ್ಕೇನಂತಾರೆ, ಕೊಂಕಣ ಮತ್ತು ಮಲಬಾರ್ ತೀರ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಭೌಗೋಳಿಕ ಲಕ್ಷಣಗಳನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವಿಂಧ್ಯ ಪರ್ವತ ಇಲ್ಲಿ ಕೊಟ್ಟಿದ್ದಾರೆ, ನರ್ಮದಾ ನದಿ ಇಲ್ಲಿ ಹುಟ್ಟುತ್ತೈತೆ, ದಕ್ಕನ್ ಪ್ರಸ್ಥಭೂಮಿ, ಗೋದಾವರಿ ನದಿ, ಕರಾವಳಿ ಇದೆ, ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿದೆ ನೋಡಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ನೋಡಿ, ಆದಿಮಾನವರ ಬಗ್ಗೆ ಮಾಹಿತಿ ಇದೆ. ಏನಪ್ಪ ಅಂದರೆ, ಆದಿಮಾನವರು ಎಲುಬು ಮತ್ತು ಕಟ್ಟಿಗೆಯನ್ನು ಕೈ ಹಿಡಿಯಾಗಿ ಅಳವಡಿಸಿ ಅವುಗಳನ್ನು ಬರ್ಚಿ ಮತ್ತು ಬಾಣವನ್ನಾಗಿ ಬೇಟೆಯನ್ನು ಆಡ್ತಾಯಿದ್ರು. ಯಾವುದು, ಕಟ್ಟಿಗೆಯನ್ನು ಮತ್ತು ಎಲುಬುಗಳನ್ನು. ಓಕೆ, ಬೇಟೆ ಮತ್ತು ಆಹಾರ ಸಂಗ್ರಹಣೆ ಮಾಡಿ ಬದುಕನ್ನು ಸಾಗಿಸಿದ ಮನುಷ್ಯರ ಕುರುಗಳು ಭಾರತದಲ್ಲಿಯಪ್ಪ ಅಂದರೆ ಬಿಂಬಿಟ್ಕ, ಹುಣಸಗಿ, ಕರ್ನೂಲು ಪ್ರದೇಶಗಳಲ್ಲಿ ಅವು ಕಾಣ್ತವೆ. ಓಕೆ, ಇವು 3 ಇಂಪಾರ್ಟೆಂಟ್ ನೋಡಿ. ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ, ಇದೇ ರೀತಿಯಾದ ಪ್ರಶ್ನೆಯಲ್ಲಿ 2023ರ ಒಂದು TET ಎಕ್ಸಾಮಲ್ಲಿ ಕೇಳಿದ್ದಾನೆ ಫ್ರೆಂಡ್ಸ್. ನೋಡಿ, ಗುಹೆಗಳ ಬಗ್ಗೆ, ಗುಹೆಗಳಲ್ಲಿ ರೇಖಾಚಿತ್ರಗಳನ್ನು ಏನು ತೆಗಿತಾ ಇದ್ದ ಆದಿಮಾನವ, ಅವೆಲ್ಲಿ ಕಾಣಬರ್ತಿದ್ವು ಅಂದರೆ ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಕರ್ನಾಟಕದ ಕೆಲವು ಗುಹೆಗಳಲ್ಲಿ ಕಂಡು ಬರ್ತಾಯಿದ್ವು. ಓಕೆ, ಸ್ಪೆಷಲಿ 3 ಆಪ್ಷನ್ಸ್ ಇರ್ತಾವಲ್ಲ, ಇವು 3 ಇದ್ರ ಬಗ್ಗೆ TETಯಲ್ಲಿ ಕ್ವಶನ್ ಬರುವ ಸಾಧ್ಯತೆಗಳು ಹೆಚ್ಚಿವೆ. ಓಕೆ, ನೆಕ್ಸ್ಟ್ ನೋಡಿ, ಆಹಾರಕ್ಕಾಗಿ ಏನೇನು ಬಳಸ್ತಿದ್ದಂದರೆ ಹೆಚ್ಚು ಅಕ್ಕಿ, ಗೋಧಿ ಮತ್ತು ಬಾರ್ಲಿ ದವಸ ಧಾನ್ಯಗಳನ್ನು ಬಳಸ್ತಾ ಇದ್ದ. ಪರಿಕರಗಳಿವೆ ನೋಡಿ ಫ್ರೆಂಡ್ಸ್, ಆಯುಧಗಳು. ಇಲ್ಲಿ ಇವುಗಳ ಬಗ್ಗೆಯೂ ಕೂಡ ಕೊಟ್ಟಿದ್ದಾರೆ. ಹಳೆಯ ಯುಗ, ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ನವಶಿಲಾಯುಗ. ಹಳೆ ಶಿಲಾದಲ್ಲಿ 3 ರೀತಿ, ಆದಿ ಹಳೆ ಶಿಲಾಯುಗ, ಮಧ್ಯ ಹಳೆ ಶಿಲಾಯುಗದ, ಅಂತ್ಯ ಹಳೆ ಶಿಲಾಯುಗ. 3 ಇಂಪಾರ್ಟೆಂಟು, ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ಓಕೆ, ನೆಕ್ಸ್ಟ್ ಲೆಸನ್ ಸಿಂಧು ಸರಸ್ವತಿ ನಾಗರಿಕತೆ, ಇಂಪಾರ್ಟೆಂಟ್ ಟಾಪಿಕ್ ಇದು. ಇದ್ರ ಬಗ್ಗೆ ಒಂದು 2 ಕ್ವಶನ್ಗಳು ಫಿಕ್ಸ್ ಬರುವಂಥ ಸಾಧ್ಯತೆಗಳು ಇವೆ ಫ್ರೆಂಡ್ಸ್. ಸೊ ಮೋಸ್ಟು 2 ನಾಗರಿಕತೆ ಬರ್ತವೆ, ಒಂದು ಹರಪ್ಪ, ಇನ್ನೊಂದು ಮೊಹೆಂಜೊದಾರೋ ನಾಗರಿಕತೆಗಳು ಈ ಒಂದು ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ ಬರ್ತವೆ ಫ್ರೆಂಡ್ಸ್. ಓಕೆ, ಹೆಚ್ಚಾಗಿ ನೋಡಿ ಇದನ್ನು ಏನಂತ ಕರಿತೀವಿ, ಹರಪ್ಪ ನಾಗರಿಕತೆ ಅಂತ ಕರಿತಾಯಿದ್ರು. ಆದ್ರೆ ಅದನ್ನೇನಂತ ಕರಿಬೇಕು, ಸಿಂಧು ಸರಸ್ವತಿ ನಾಗರಿಕತೆ ಎಂದು ಕರೆಯೋದು ಸೂಕ್ತ ಅಂತ ಹೇಳ್ತಾನೆ ರೈಟ್ರಲ್ಲಿ. ಸಿಂಧು ಸರಸ್ವತಿ ನಾಗರಿಕತೆ, ಹರಪ್ಪ ನಾಗರಿಕತೆಯನ್ನು. ಓಕೆ ನೋಡಿ, ಸಿಂಧು, ವಿತಸ್ತಾ, ಅಸ್ಸಿಕ್ನಿ, ಪರ್ಷ್ಣಿ, ವಿಫಾಶ, ಶತುದ್ರಿ ಮತ್ತು ಸರಸ್ವತಿ ನದಿಗಳಿಂದ ಕೂಡಿದ ಸಪ್ತ ಸಿಂಧು ಪ್ರದೇಶವೇ ಈ ನಾಗರಿಕತೆ ತಾಯ್ನೆಲ. ಈ ಸಪ್ತ ಸಿಂಧು ಪ್ರದೇಶದ ಬಗ್ಗೆ 2023ರಲ್ಲಿ ಕ್ವಶನನ್ನು ಕೇಳಿದ್ದ ಫ್ರೆಂಡ್ಸ್ TETಗೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ನೋಡಿ, ಇದನ್ನು ಓದ್ಕೊಳ್ಳಿ. ಸಿಂಧು ಸರಸ್ವತಿ ನಾಗರಿಕತೆಯ ಕಾಲವನ್ನು ಉತ್ತರ ವೇದ ಯುಗ ಅಂತ ಕರಿತಾಯಿದ್ರು. ಏನು, ಸಿಂಧು ಸರಸ್ವತಿ ನಾಗರಿಕ ಕಾಲವನ್ನು ಉತ್ತರ ವೇದ ಯುಗ ಅಂತ ಕರಿತಾಯಿದ್ರು. ನೆಕ್ಸ್ಟ್ ನೋಡೋಣ. 1921ರಾಗ ಏನಾಗುತ್ತೆ, ಪಂಜಾಬಿನ ಸಿಂಧೂ ಕಣಿವೆ ಪ್ರದೇಶದಲ್ಲಿ ಹಳಿಗಳನ್ನು ಏನು ಜೋಡಿಸ್ತಿದ್ರು ಅವಾಗೆಲ್ಲ ಅಡ್ಡುವಾಗ, ಅವಾಗೇನಾಗಿತ್ತು, ಅಲ್ಲಿ ತಂತ್ರಜ್ಞರು ಹರಪ್ಪದ ಪ್ರಾಚೀನ ನೆಲೆಗಳನ್ನು ಕಾಣ್ತಾರೆ. ಆಮೇಲೆ ಅದಕ್ಕೂ ಮುನ್ನ 1917ರಲ್ಲಿ ಕಾಲಿಬಂಗನ್ ಎಂಬ ಪ್ರಾಚೀನ ನಗರ ಪತ್ತೆಯಾಗಿತ್ತು. ಫಸ್ಟ್ ಯಾವುದು, 1917ರಲ್ಲಿ ಕಾಲಿಬಂಗನ್ ನಗರ ಕಂಡು ಹಿಡಿದಿದ್ರು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಸಾರ್ವಜನಿಕ ಸ್ನಾನಗೃಹ ಎಲ್ಲಿ ಕಂಡು ಬರ್ತದೆ ಅಂದರೆ ಮೊಹೆಂಜೊದಾರೋದಾಗ. ಇಲ್ಲಿ ಸ್ನಾನಗೃಹ ಇದೆ ನೋಡಿ ಫ್ರೆಂಡ್ಸ್, ಸಾರ್ವಜನಿಕ ಸ್ನಾನಗೃಹ. ಇದನ್ನು ಕೇಳ್ಬೋದು, ಸಾರ್ವಜನಿಕ ಸ್ನಾನಗೃಹ ಎಲ್ಲಿ ಕಂಡು ಬರ್ತದೆ, ಮೊಹೆಂಜೊದಾರೋ, ಹರಪ್ಪ, ಕಾಲಿಬಂಗನ್, ಧೋಲ್ವೀರ ಅಂತ ಕೊಟ್ಟಿದ್ದಾನೆ, ಅಲ್ಲಿ ಮೊಹೆಂಜೊದಾರೋ ಇದರ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡೋಣ. ಕಾಲಿಬಂಗನಲ್ಲಿ ಸಿಕ್ಕಿರುವ ಶಿವಲಿಂಗ ನೋಡಿ. ಕಾಲಿಬಂಗನ್ನಲ್ಲಿ ಸಿಕ್ಕಿರುವ ವಸ್ತು ಇದರಲ್ಲಿ ಯಾವುದು, ವಿಷಯ ಯಾವುದು ಅಂತ ಕೇಳಿದಾಗ ಅವಾಗ ಶಿವಲಿಂಗ ಅಂತ ಹಾಕಬೇಕು. ಶಿವಲಿಂಗದ ಆಕೃತಿ ಕಂಡು ಬಂದ
ಸ್ಥಳ ಯಾವುದು ಅಂತ ಕೇಳಿದ್ರೆ ಕಾಲಿಬಂಗ, ದೋಲ್ವೀರ, ಮೊಹೆಂಜೊದರೋ, ಹರಪ್ಪ ಕೊಟ್ಟಿದ್ದಾನೆ, ಅಲ್ಲಿ ಕಾಲಿಬಂಗ ಅಂತ ಆಗಬೇಕು. ಪಶುಪತಿ ಆಗಿನ ಒಂದು ದೇವತೆ ಅಂತ ಹೇಳ್ಬೋದು. ಹಿಣಿಲು ಬಸವ ಇಲ್ಲಿದೆ ನೋಡಿ, ಇದು ಒಂದೇ ಕೊಂಬಿನಿರೋ ಕಾಲ್ಪನಿಕ ಪ್ರಾಣಿಯ ಏಕಶೃಂಗಿ ಮುದ್ದೆಗಳು ಕಂಡುಬರ್ತವೆ ಹರಪ್ಪ ಮತ್ತು ಮೊಹೆಂಜೊದರೋ ಅಂದರೆ ಸಿಂಧು ಸರಸ್ವತಿ ನಾಗರಿಕತೆಯಲ್ಲಿ. ನೆಕ್ಸ್ಟ್ ನೋಡೋಣ. ಗೋಧಿ, ಬಾರ್ಲಿ ಮತ್ತು ಕಾಳು ಇವುಗಳು ಮುಖ್ಯ ಬೆಳೆಯಾಗಿತ್ತು, ಮುಖ್ಯವಾಗಿ ಬಳಸ್ತಾಯಿದ್ರು. ನೆಕ್ಸ್ಟ್ ನೋಡಿ, ಲೋಥಾಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು. ಲೋಥಾಲ್. ಓಕೆ. ದೋಲವೀರ ಎಂಬ ತಾಣದಲ್ಲಿ ಮಳೆ ನೀರನ್ನು ಅತ್ಯಂತ ಯುಕ್ತವಾಗಿ ಸಂಗ್ರಹಿಸಲು ವ್ಯವಸ್ಥೆ ಇತ್ತು. ಎಲ್ಲಿ? ದೋಲವೀರದಲ್ಲಿ. ಇಂಪಾರ್ಟೆಂಟ್ ನೋಡಿ. ನೆಕ್ಸ್ಟ್ ನೋಡಿ, ಕಾಶ್ಮೀರದಲ್ಲಿಯ ಬರ್ಜುಹೋಮ್ನಲ್ಲಿ, ಈಗಿನೇನು ಕಾಶ್ಮೀರದಾಗ ಬರ್ಜುಹೋಮ್ ಅಂತ ಐತಿ, ಅಲ್ಲಿ ನೆಲಮನೆಯನ್ನು ಗುರುತಿಸ್ತಾರ. ಓಕೆ. ನೆಲಮನೆ ಎಲ್ಲಿ ಕಂಡು ಬರ್ತಿತ್ತು ಅಂತಂದರೆ ಕಾಶ್ಮೀರದಲ್ಲಿನ ಬರ್ಜುಹೋಮ್ನಲ್ಲಿ. ನೆಕ್ಸ್ಟ್ ನೋಡಿ, ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ವರ್ಣಗಳ ಬಗ್ಗೆ ಮಾಹಿತಿ ಇದೆ. ನಾವೆಲ್ಲ ಮೊದಲಿನ ವರ್ಣಗಳನ್ನು 4 ಇದ್ದು ಅಂತ ಓದ್ತೀವಿ. 1 ಬ್ರಾಹ್ಮಣ, 2 ಕ್ಷತ್ರಿಯ, 3 ಶೂದ್ರ, 4 ವೈಶ್ಯ ಅಂತ ಓದ್ತೀವಿ. ಸೊ ಈಗ ಈ ಒಂದು ಹೊಸ ಒಂದು ಪರಿಷ್ಕೃತ ಪಠ್ಯದಲ್ಲಿ ಆ ರೀತಿ ಇಲ್ಲ ನೋಡಿ. ವಿದ್ಯೆಯ ಕಲಿಕೆ ಮತ್ತು ಕಲಿಸುವಿಕೆಗಳಲ್ಲಿ ಪ್ರಧಾನವಾಗಿ ತೊಡಗಿದ್ದವರು ಬ್ರಾಹ್ಮಣರು, ಪಾಲನೆ ಮತ್ತು ರಕ್ಷಣಾ ಬಾಧ್ಯತೆ ಹೊತ್ತವರು ಕ್ಷತ್ರಿಯರು, ಮಿಕ್ಕಂತೆ ಸಾಮಾನ್ಯ ಜನರನ್ನು ವಿಷಃ ಎಂದು ಕರೆಯುತ್ತಿದ್ದರು. ವಿಷಃ ನೋಡಿ, ಹೊಸ ಪದ ಬಂದಿದೆ, ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ, ಬುಡಕಟ್ಟುಗಳು ಏನಾದರೂ ಕ್ವಶನ್ ಕೇಳಿದ್ರೆ ನೋಡಿ, ಭರತ, ಪುರು, ಆನು, ದ್ರುಹು, ತುರ್ವಶ ಮತ್ತು ಯದು ಎಂಬ ಬುಡಕಟ್ಟುಗಳು ಎಷ್ಟಿದಾವೆ? ಟೋಟಲ್ 6 ಬುಡಕಟ್ಟುಗಳನ್ನು ಇಲ್ಲಿ ನಾವು ಕಾಣಬಹುದು. ಓಕೆ. ಆರ್ಯ ಅಂತಂದರೆ ಯಾರು ಅಂತಂದರೆ ಸುಸಂಸ್ಕೃತನಾದ ಸಂಭಾವಿತರಾದ ಜನರನ್ನು ಆರ್ಯ ಅಂತ ಕರಿತಾ ಇದ್ರು ಅವಾಗ. ಓಕೆ. ನೆಕ್ಸ್ಟ್ ನೋಡಿರಿ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಆರ್ಯರ ಆಗಮನ ಸಿದ್ಧಾಂತವನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ನೆಕ್ಸ್ಟ್ ನೋಡಿರಿ. ಓಕೆ. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು ಇಂಪಾರ್ಟೆಂಟ್ ಅದಿದೆ. ಇಲ್ಲಿನೂ ಕೂಡ ಒಂದು ಪ್ರಶ್ನೆ ಬರುವ ಸಾಧ್ಯತೆಗಳು ಇದೆ. ಓಕೆ. ಈಜಿಪ್ಟ್ ನಾಗರಿಕತೆ ನೋಡಿ, ನೈಲ್ ನದಿಯ ಒಂದು ದಡದಲ್ಲಿ ಬೆಳೀತು. ನೈಲ್ ನದಿಯ ಕೊಡುಗೆ ಯಾವುದಪ್ಪ ಅಂದರೆ ಈಜಿಪ್ಟ್ ನಾಗರಿಕತೆ. ಓಕೆ. ಇವ್ರ ಕೊಡುಗೆ ಏನಪ್ಪ ಅಂದರೆ ಈಜಿಪ್ತರು ಜಗತ್ತಿಗೆ ಕ್ಯಾಲೆಂಡ್ರನ್ನು ಕೊಟ್ಟಿದ್ದಾರೆ. ಆಮೇಲೆ ನೋಡಿ, ಸಣ್ಣ ಚಿತ್ರವನ್ನು ಒಳಗೊಂಡ ಒಂದು ಸಂಕೇತ ಭಾಷೆ ಯಾವುದಪ್ಪ ಅಂದರೆ ಹೀರೋಗ್ಲೈಫಿಕ್ಸ್. ಇದನ್ನು ಕೇಳಿದ್ದಾನೆ, ಟಿಗೆ ಭಾಳ ಬಾರಿ ಕೇಳಿದ್ದಾನೆ. ಹೀರೋಗ್ಲೈಫಿಕ್ಸ್ ಅಂದರೆ ಪವಿತ್ರ ಬರವಣಿಗೆ ಅಂತ ಹೇಳಬಹುದು. ಇದು ಯಾರ್ದಪ್ಪ ಕೊಡುಗೆ ಅಂದರೆ ಈಜಿಪ್ತಿಯನ್ನರ ಕೊಡುಗೆ. ನೆಕ್ಸ್ಟ್ ನೋಡೋಣ. ಮಮ್ಮಿ ನೋಡ್ರಿ, ಸತ್ತ ದೇಹವನ್ನು ಸಂರಕ್ಷಣೆ ಮಾಡಿಡ್ತಿದ್ರು. ಎಲ್ಲಪ್ಪ ಅಂದರೆ ಪಿರಮಿಡ್ ಒಳಗೆ ಆ ಒಂದು ಸತ್ತ ದೇಹವನ್ನು ಏನಂತ ಕರಿತಿದ್ರು? ಸಂರಕ್ಷಣೆ ಮಾಡಿಟ್ಟಂಥ ಸತ್ತ ದೇಹವನ್ನು ಮಮ್ಮಿ ಅಂತ ಕರಿತಾಯಿದ್ರು. ಓಕೆ. ಮಮ್ಮಿ ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ನೋಡಿ. ಒಂದು ಸಮಾಧಿಯ ಬಗ್ಗೆ ಇಲ್ಲಿ ಮಾಹಿತಿ ಇದೆ. ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು. ಗ್ರೀಕರು ಇದನ್ನು ಪಿರಮಿಡ್ ಅಂತ ಕರೀತಾರೆ. ಈಜಿಪ್ತನ್ನು ಆಳುತ್ತಿದ್ದ ರಾಜರುಗಳನ್ನು ಏನಕ್ಕೆ ಕರಿತಿದ್ರು? ಫ್ಯಾರೋಗಳನ್ನು. ಇದು ಕೇಳಿದ್ದಾನೆ ಕೂಡ, ಇದು ಕ್ವಶನ್ ಕೇಳಿದ್ದಾನೆ. ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಇದು. ಓಕೆ. ಈಜಿಪ್ತನ್ನು ಆಳುತ್ತಿದ್ದ ರಾಜರುಗಳನ್ನು ಫ್ಯಾರೋಗಳಂತ ಕರೀತಾರೆ. ಆಮೇಲೆ ಫ್ಯಾರೋ ಅಂತಂದರೆ ಅರ್ಥ ಅಂದರು ದೊಡ್ಡ ಮನೆಯಲ್ಲಿ ವಾಸಿಸುವ ಮನುಷ್ಯ. ನೆಕ್ಸ್ಟ್ ನೋಡೋಣ. ಅಲೆಕ್ಸಾಂಡರ್ನ ಸೇನಾಧಿಪತಿಯೊಬ್ಬ ಈಜಿಪ್ತಿನ ರಾಜ್ಯದ ದೊರೆಯೆಂದು ಘೋಷಿಸಿಕೊಂಡು ಟೋಲೆಮಿ ರಾಜಮನೆತನವನ್ನು ಸ್ಥಾಪನೆ ಮಾಡ್ತಾನೆ. ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದ್ದು ಈತನೇ. ಅಲೆಕ್ಸಾಂಡ್ರಿಯಾ ನಗರವನ್ನು ನಿರ್ಮಿಸಿದವನು ಯಾರು? ಟೋಲೆಮಿ ರಾಜಮನೆತನ, ಟೋಲೆಮಿ ರಾಜ ಅಂತ ಹೇಳ್ಬೋದು. ಓಕೆ. ಈಜಿಪ್ತಿನ ರಾಣಿ ಯಾರಿದ್ರು? ಕ್ಲಿಯೋಪಾತ್ರ. ಈಜಿಪ್ತಿನ ರಾಣಿ ದೇಶವನ್ನು ರಕ್ಷಿಸಲು ಸಾಧ್ಯವಾದಷ್ಟು ಪ್ರಯತ್ನಿಸಿದಳು. ಅವರ ತುಕಡಿ ಸೈನ್ಯಕ್ಕಿಂತ ಅವಳ ಸೌಂದರ್ಯಕ್ಕೆ ರೋಮನರು ಹೆಚ್ಚು ಹೆದರುತ್ತಿದ್ದರು ಎನ್ನುವ ಮಾತಿದೆ ನೋಡಿ ಫ್ರೆಂಡ್ಸ್. ಈ ಕ್ಲಿಯೋಪಾತ್ರದ ಬಗ್ಗೆ ಹಲವಾರು ಸಿನಿಮಾಗಳು ಬಂದಿವೆ, ನೋಡ್ಬೋದು ನೀವು. ಸಾಮಾನ್ಯ ಶಕ ಪೂರ್ವ, ಸಾಶಪು ಅಂದರೆ ಸಾಮಾನ್ಯ ಶಕ ಪೂರ್ವ 30ರಲ್ಲಿ ಸೀಸರ್ ಉತ್ತರಾಧಿಕಾರಿ ಸಂಬಂಧಿ ಅಗಸ್ಟಸನು ತನ್ನ ಮಾವನಂತೆ ಸೌಂದರ್ಯಕ್ಕೆ ಮೋಹಿತನಾಗದೆ ಆಕೆಯ ಸೈನ್ಯವನ್ನು ಪರಾಭವಗೊಳಿಸಿದ. ಆದರೆ ಆಕೆಯನ್ನು ಕೊಲ್ಲದೆ ಜೀವ ಉಳಿಸಿದನು. ಆದರೆ ತನ್ನನ್ನು ಯುದ್ಧ ಸಂಪತ್ತಾಗಿ ಕೊಂಡೊಯ್ಯುವ ಉದ್ದೇಶವನ್ನು ತಿಳಿದು
ಕ್ಲಿಯೋಪಾತ್ರ ವಿಶೇಷ ಆತ್ಮಹತ್ಯೆಯನ್ನು ಮಾಡಿಕೊಂಡಳು. ಸೊ ಇದ್ರ ಬಗ್ಗೆನೂ ಕೂಡ ಭಾಳ ಮೂವಿಗಳಿವೆ, ನೋಡ್ಬೋದು ನೀವು. ಓಕೆ, ಇನ್ನು ಹೋಗೋಣ ಮೆಸೊಪೊಟೇಮಿಯಾದ ನಾಗರಿಕತೆ. ಈ ನಾಗರಿಕತೆಯನ್ನು ಏನು ಕರೀತಾರೆ ಅಂದರೆ ನದಿಗಳ ನಡುವಿನ ನಾಡು ಅಂತ ಕೂಡ ಇದನ್ನು ಕರೀತಾರೆ. 2 ನದಿಗಳು ಯಾವಪ್ಪ ಅಂದರೆ ಯೂಫ್ರಟಿಸ್, ಟೈಗ್ರಿಸ್. ಇವೇನು ನದಿಗಳಿಂದ ಈ ಒಂದು ನಾಗರಿಕತೆ ಹುಟ್ಟಿತು, ಮೆಸೊಪೊಟೇಮಿಯಾ ನಾಗರಿಕತೆ. ಸೊ ಇವರೊಂದು ಲಿಪಿಯನ್ನು, ಬರವಣಿಗೆಯನ್ನು ಬಳಸ್ತಾಯಿದ್ರು. ಅದನ್ನು ಏನು ಕರೀತಾರೆ ಕ್ಯೂನಿಫಾರಮ್. ಯಾವುದು ಕ್ಯೂನಿಫಾರ್ಮ್ ಇಲ್ಲಿದೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟು. ಇದನ್ನು ಕೂಡ ಕ್ಯೂನಿಫಾರಮು ಮತ್ತು ಹೈರೋಗ್ರಾಫಿಕ್ಸ್ ಯಾರ್ದಪ್ಪ ಅಂದರೆ ಈಜಿಪ್ಟ್ ಅವ್ರದ್ದು. ಇಲ್ಲಿದೆ ನೋಡಿ ಫ್ರೆಂಡ್ಸ್, ಒಂದು ಸೆಕೆಂಡ್, ಇಲ್ಲಿದೆ ನೋಡಿ ಹೈರೋಗ್ರಾಫಿಕ್ಸ್. ಇದು ಈಜಿಪ್ಟ್ ಅವ್ರದ್ದು. ಇನ್ನು ಕ್ಯೂನಿಫಾರಮ್ ಯಾವುದಂದರೆ ಇದು ಮೆಸೊಪೊಟೇಮಿಯಾದ ನಾಗರಿಕತೆಯದ್ದು ಬರವಣಿಗೆ. ಓಕೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ, ತೂಗು ಉದ್ಯಾನದ ಬಗ್ಗೆ ಮಾಹಿತಿ ಇದೆ. ತೂಗು ಉದ್ಯಾನವನ್ನು ಕಟ್ಟಿದವನು ಯಾರಪ್ಪ ಅಂತಂದರೆ ದೊರೆ 2ನೇ ನೆಬೂಕಡ್ನೆಚ್ಚರ್. ದೊರೆ 2ನೇ ನೆಬೂಕಡ್ನೆಚ್ಚರ್. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿದೆ ನೋಡಿ. ಸೊ ಇಲ್ಲೇನು, ಇಲ್ಲಿ ಎಲ್ಲ ಗಾರ್ಡನ್ ಮಾಡ್ತಾಯಿದ್ರು. ಸೊ ಕುಂಡಗಳನ್ನು ಇಡೋದು ಅಥವಾ ಒಂದು ಬೆಳೆಗಳನ್ನು ಇಲ್ಲಿ ಬೆಳೆಸೋದು, ಹೂಗಳನ್ನು ಬೆಳೆಸೋದು, ಇದು ಈ ರೀತಿ ಮಾಡ್ತಾಯಿದ್ರು. ಇಲ್ಲ ಸುತ್ತ ಇದು ಗೋಡೆನೇ ಜಾಸ್ತಿ ಕಾಣ್ತಾ ಇದ್ದಿಲ್ಲ. ಸೊ ಏನು ಗಾರ್ಡನ್ ಥರ ಎಲ್ಲ ಒಂದು ಗ್ರೀನ್ ಕಾಣ್ತಾಯಿತ್ತು. ಇದಕ್ಕೆ ತೂಗು ಉದ್ಯಾನ ಅಂತ ಹೆಸರಿಟ್ಟರು. ತೂಗುತ್ತಾ ಇದ್ದಿಲ್ಲ, ಇದನ್ನು ನೋಡೋಕ್ಕೆ ಅಂತರ ಮೇಲೆ ಇರ್ತೈತಲ್ಲ, ಅದಕ್ಕೆ ತೂಗು ಉದ್ಯಾನ ಅಂತ ಕರಿತಾಯಿದ್ರು. ಇದು ಆರಾಧನಾ ಸ್ಥಳಗಳು. ಯಾರ್ದಪ್ಪ ಅಂದರೆ ಮೆಸೊಪೊಟೇಮಿಯಾ ನಾಗರಿಕತೆಯ ಆರಾಧನಾ ಸ್ಥಳಗಳನ್ನು ಜಿಗುರಾಟ್ ಅಂತ ಕರಿತಾಯಿದ್ರು. ಇನ್ನು ಹಮ್ಮುರಬಿ ಕಾನೂನು ಅಂತ ಬರುತ್ತೆ, ಟಿಟ್ ಫಾರ್ ಟ್ಯಾಟ್ ಅಂತ ಇಂಗ್ಲೀಷ್ನಾಗ ಅಂತೀವಿ. ಓಕೆ, ಇವನು ನೀತಿ ಯಾವುದಪ್ಪ ಅಂತಂದರೆ ಕಣ್ಣಿನ ಬದಲು ಕಣ್ಣು. ಯಾರಾದ್ರು ತಪ್ಪು ಮಾಡಿದರು ಅಂದರೆ ಒಬ್ಬನ ಕೈಗೆ ಏನಾದರೂ ಕಡ್ದಿಂದ ಅಂತ ತಿಳ್ಕೋರಿ, ಅವ ಹಲ್ಲಿಲೆ ಅವನ ಕೈಯನ್ನು ಕೂಡ ಕಡಿಸೋದು. ಅಥವಾ ಯಾರಾದರೂ ಒಂದು ಬೆಳೆಗಳನ್ನು ಕತ್ತರಿಸಿದ್ರಂದ್ರೆ ಅವನು ಯಾರು ಕತ್ತರಿಸ್ತಾರೋ ಅವನ ಬೆಳೆಗಳನ್ನು ಕೂಡ ಇವ್ರು ಕತ್ತರಿಸೋದು. ಇದಕ್ಕೆ ಕಣ್ಣಿನ ಬದಲು ಕಣ್ಣು, ಹಲ್ಲಿನ ಬದಲು ಹಲ್ಲು ಅಂತ ಕರಿತಾಯಿದ್ರು. ಅವನಿಗೇನು ಸಮಸ್ಯೆ ಮಾಡಿರ್ತಾನೆ ಅದನ್ನೇ ಹೊಳ್ಳಿ ಇವನಿಗೆ ಸಮಸ್ಯೆ ಮಾಡೋದು. ಓಕೆ, ಈ ಒಂದು ಹಮ್ಮುರಬಿ ನೀತಿ, ಹಮ್ಮುರಬಿ ಒಂದು ಕಾನೂನು ಅಂತ ಕರಿತಾ ಇದ್ದಾನೆ. ಯಾವಾಗಪ್ಪ ಅಂದ್ರೆ 1901ರಲ್ಲಿ ಶಿಲಾಶಾಸನದಲ್ಲಿ ಇದನ್ನು ಕಂಡುಬರ್ತದೆ ನಮಗೆ. ಓಕೆ, ಇದು ಎಲ್ಲದಂದ್ರೆ ಪ್ರೆಸೆಂಟ್ ಈಗ ಪ್ಯಾರಿಸಿನ ಲೋರ್ ವಸ್ತು ಸಂಗ್ರಹದಲ್ಲಿ ಇದೆ ಇದು. ಓಕೆ, ಇನ್ನು ಚೀನಾ ದೇಶದ ನಾಗರಿಕತೆ ನೋಡಿ. ಯಾವ ಒಂದು ಚೀನಾದ ನಾಗರಿಕತೆ ಯಾವುದರಿಂದ ನದಿಯನ್ನು ಕುರಿತಾಗಿದೆ ಅಂತಂದರೆ ಇದು ಯಾವ ನದಿ ದಡದಲ್ಲಿ ಇತ್ತಂದರೆ ಹವಾಂಗೋ ನದಿ ದಡದಲ್ಲಿ. ಇದು ಏನು ಮಾಡುತ್ತೆ, ಚೀನಾದ ದುಗುಡ ಅಂತ ಕರೀತಾರೆ ಇದಕ್ಕೆ. ಯಾವುದು ಹವಾಂಗೋ ನದಿ. ಯಾಕಂದ್ರೆ ಅವಾಗವಾಗ ಇದು ತನ್ನ ಹರಿವಿಕೆಯನ್ನು ಬದಲಾವಣೆ ಮಾಡ್ತಿತ್ತ. ಸೊ ಆ ರೀತಿ ಬದಲಾವಣೆ ಮಾಡುವ ಸಂದರ್ಭದಲ್ಲಿ ಹೊಲಗಳಲ್ಲಿ ಏನು ಕೃಷಿ ಭೂಮಿ ಇರುತ್ತೆ ಅದರಲ್ಲಿ ನೀರು ಹೋಗಿ ಆಹುತಿ ಆಗ್ತಿತ್ತು. ಅದಕ್ಕೆ ಚೀನಾದ ದುಗುಡ ಅಂತ ಕರೀತಾರೆ ಇದಕ್ಕೆ. ಯಾವುದು ಹವಾಂಗೋ ನದಿ ನೋಡಿ. ಚೀನಾದಲ್ಲಿ ಕಂಡುಬರುವ ನಾಗರಿಕತೆಯ ಪ್ರಥಮ ರಾಜ ಮನೆತನ ಯಾವುದಪ್ಪ ಅಂದರೆ ಶಾಂಗ್ ಮನೆತನ. ಯಾವುದು ಶಾಂಗ್ ಮನೆತನ, ಚೀನಾದ ಪ್ರಥಮ ಮನೆತನ ಅಂತ ಹೇಳ್ಬೋದು. ಚೀನಾದ ಮಹಾಗೋಡೆಯನ್ನು ಒಂದುಗೂಡಿಸುವಂತೆ ಹಲವಾರು ಒಂದು 7 ಸಾಮ್ರಾಜ್ಯಗಳಿದ್ದು ಆ ಒಂದು 7 ಸಂಸ್ಥಾನಗಳನ್ನು ಒಂದುಗೂಡಿಸಿ ಗೋಡೆಗಳನ್ನು ನಿರ್ಮಾಣ ಮಾಡುವಂತೆ ಯಾರು ಹೇಳ್ತಾರೆ, ಕ್ವೀನ್ ಶಿಯುಯಾಂಗ್ ಟಿ ಅಂತ ಹೇಳ್ತಾನೆ ಚಕ್ರವರ್ತಿ. ಸೊ ಅವಾಗೆಲ್ಲ ಒಂದು ಕೂಡಿಸಿ 5000 ಕಿಲೋಮೀಟರ್ ದೂರ ಅದು ಒಂದು ಗೋಡೆ ನಿರ್ಮಾಣ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಇನ್ನು ಪಿಂಗಾಣಿ ಚೀನಾದಾಗ ಉಗಮ ಆಗ್ತದಂತ ಹೇಳ್ತಾರೆ. ಓಕೆ, ಪಿಂಗಾಣಿ ಇದೆಲ್ಲಪ್ಪ ಅಂದರೆ ಚೀನಾದಾಗ ಉಗಮ ಆಗೈತಿ ಈ ಒಂದು ಕಲೆಯದು. ನೆಕ್ಸ್ಟ್ ನೋಡೋಣ, ಗ್ರೀಕರ ನಾಗರಿಕತೆ ಇದೆ. ಇದರಲ್ಲಿ ಇಂಪಾರ್ಟೆಂಟ್ ಅಪ್ಪ ಗ್ರೀಕ್ನಾಗ ಬರೋವಂದರೆ ಅಲೆಕ್ಸಾಂಡರ್. ಓಕೆ, ಈತ ಗ್ರೀಸ್ ದೇಶದ ಮೆಸಿಡೋನಿಯಾದ ರಾಜ. ತನ್ನ ಅತ್ಯಲ್ಪ ಜೀವಾವಧಿಯಲ್ಲಿ ಜಗತ್ತನ್ನು ಗೆಲ್ಲಲು ಹೊರಟನು. ಈತನು ಬೃಹತ್ ಸಾಮ್ರಾಜ್ಯವನ್ನು ರೂಪಿಸಲು ಸಫಲನಾದನು. ಇವನು ಪರ್ಷಿಯನ್ ಸಾಮ್ರಾಜ್ಯವನ್ನು ಪರಾಭವಗೊಳಿಸಿ ಭಾರತದ ಮೇಲೆ ದಾಳಿಯನ್ನು ಮುಂದುವರಿಸಲು ಬಂದನು. ಗ್ರೀಕರಲ್ಲಿನ ಸರ್ವಶ್ರೇಷ್ಠ ವಿದ್ವಾಂಸರಲ್ಲಿ ಒಬ್ಬನಾಗಿದ್ದ ಅರಿಸ್ಟಾಟಲ್ ಇವನ ಗುರುವಾಗಿದ್ದನು. ಓಕೆ, ಅರಿಸ್ಟಾಟಲ್ ಯಾರು ಗುರು ಅಪ್ಪ ಅಂದ್ರೆ ಅಲೆಕ್ಸಾಂಡರ್ ಅಂದು ಗುರು. ಅರಿಸ್ಟಾಟಲ್ನ ಗುರು ಯಾರಪ್ಪ ಅಂದ್ರೆ ಪ್ಲೂಟೋನ ಗುರು ಯಾರಪ್ಪ ಅಂದ್ರೆ ಸಾಕ್ರೆಟಿಸ್. ಜಗತ್ತಿನ ಒಂದು ಗುರು ಶಿಕ್ಷಕರ ಒಂದು ಸಂಬಂಧ ಮೋಸ್ಟ್ ಹೈಲೈಟ್ ಗ್ರೇಟ್ ಸಂಬಂಧ ಅಂದರೆ ಇದು. ಅಲೆಕ್ಸಾಂಡರ್ನ ಶಿಷ್ಯ ಯಾರು, ಪ್ಲೂಟೋನ್ ಶಿಷ್ಯ ಯಾರು, ಅರಿಸ್ಟಾಟಲ್ ಶಿಷ್ಯ ಯಾರು, ಅಲೆಕ್ಸಾಂಡರ್. ಓಕೆ, ಗೊತ್ತಾಯ್ತಾ? ಇದು ಹಲವಾರು ಬಾರಿ ಕೂಡ ಎಕ್ಸಾಮ್ಗೆ ಕೇಳಿದ್ದಾನೆ. ಸೊ ಗ್ರೀಕ್ನಾಗ ನೋಡ್ರಿ ಗುಲಾಮಗಿರಿ ಅನ್ನೋದು ಏನಿತ್ತು ಭಾಳ ಒಂದು ಕಾಮನ್ ಆಗಿಬಿಟ್ಟಿತ್ತು ಅಲ್ಲಿ. ಸೊ ಗುಲಾಮಗಿರಿ ಸರ್ವವ್ಯಾಪಿ ಎಲ್ಲ ಕಡೆ ಇತ್ತಲ್ಲ ಗ್ರೀಕ್ನಾಗ. ಸೊ ಅಲ್ಲಿ ಏನಾಯಿತು,
ಟೈಮ್ ಪಾಸ್ ಮಾಡೋಕ್ಕೆ ಒಲಿಂಪಿಕ್ ಆಟಗಳನ್ನು ಸ್ಟಾರ್ಟ್ ಮಾಡಿದ್ರು. ಅದು 4 ವರ್ಷಕ್ಕೊಮ್ಮೆ ನಡೀತಿತ್ತು. ಈಗ ಪ್ರೆಸೆಂಟ್ ಏನು ನಡೀತಿದ್ದಿಲ್ಲ, ಒಲಿಂಪಿಕ್ ಆಟ ಗ್ರೀಸ್ನಲ್ಲೇ ಸ್ಟಾರ್ಟ್ ಆಗಿದ್ದದು. ಓಕೆ, ಇನ್ನು ರೋಮನರ ನಾಗರಿಕತೆ ಹೋಗೋಣ. ರೋಮನರು ನೋಡಿ ಅಸೆಂಬ್ಲಿ ಹಾಗೂ ಸೆನೆಟ್ ಎಂಬ 2 ರಾಜಕೀಯ ಸಲಹಾ ಸಂಸ್ಥೆಗಳಿದ್ದವು. ಅಸೆಂಬ್ಲಿ ಮತ್ತು ಸೆನೆಟ್ ನಮ್ಮ ಕಡೆ ಈಗ ಹೆಂಗದಾವ ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಹೆಂಗದಾವಲ್ಲ ಆ ರೀತಿ. ನೆಕ್ಸ್ಟ್ ನೋಡೋಣ, ಮೋಸ್ಟ್ ಇಂಪಾರ್ಟೆಂಟ್ ಯಾವುದಂದರೆ ರೋಮನ್ ಲಾ ಎಂಬ ಕಾನೂನುಗಳಿಂದ ಶಾಸನಬದ್ಧ ಆಳ್ವಿಕೆಯನ್ನು ತರ್ತಾರೆ ಇವರು ರೋಮನ್ರು. ಓಕೆ ನೋಡಿ, ನೆಕ್ಸ್ಟ್ ನೋಡೋಣ ಇನ್ನು ರೋಮನ್ ಬಗ್ಗೆ. ಸಿಸಿಲಿ ಎಂಬುದೊಂದು ಫಲವತ್ತಾದ ಪ್ರದೇಶ ಇತ್ತು. ಇದರ ಹಿಡಿತಕ್ಕಾಗಿಯೇ ಇವರು 118 ವರ್ಷಗಳ ಕಾಲ ಕಾದಾಡಿದರು ರೋಮನ್ನರು. ಓಕೆ, ಕಾರ್ತೇಜ್ ಆಫ್ರಿಕಾದ ಉತ್ತರ ಆಫ್ರಿಕಾ ಜೊತೆ ರೋಮನ್ನರು ಫೈಟ್ ಮಾಡ್ತಾರೆ. ಸಿಸಿಲಿ ಎಂಬ ಒಂದು ಫಲವತ್ತಾದ ಪ್ರದೇಶಕ್ಕಾಗಿ 118 ವರ್ಷಗಳ ಕಾಲ ಯುದ್ಧ ಮಾಡ್ತಾರೆ ಇವರು. ಇದನ್ನೇ ಫ್ಯೂನಿಕ್ ಯುದ್ಧಗಳಂತ ಕರೀತಾರೆ. 118 ವರ್ಷಗಳ ಕಾಲ ನಡೆದಂಥ ಯುದ್ಧಗಳು ಯಾವಪ್ಪ ಅಂದರೆ ಫ್ಯೂನಿಕ್ ಯುದ್ಧಗಳು. ಓಕೆ, ಇಲ್ಲಿ ನೋಡ್ರಿ ರಂಗಮಂದಿರ ನೋಡ್ರಿ, ಇಲ್ಲಿ ಕೊಲೋಸಿಯಂ ಅಂತ ಕರಿಬೋದು ಇದನ್ನು, ಅಥವಾ MP ಥಿಯೇಟ್ರ್ ಅಂತ ಕರಿಬೋದು. ಗ್ಲಾಡಿಯೇಟರ್, ಇಲ್ಲಿ ಏನು ಕೆಲವೊಂದು ಸಲ ಏನು ಮಾಡ್ತಿದ್ರು, ಸಭೆ ಸಮಾರಂಭಗಳನ್ನ ನಡೆಸ್ತಿದ್ರು. ಆಮೇಲೆ ಗ್ಲಾಡಿಯೇಟರ್ ಅನ್ನೋ ಒಂದು ಮೂವಿ ಅದ, ಇದ್ರ ಬಗ್ಗೆನೇ ಮಾಹಿತಿ ಅದ. ಅಂದ್ರೆ ಸೆರೆಸಿಕ್ಕ ಆಳಗಳಿರ್ತಾರೆ ಯುದ್ಧದಾಗ, ಅವ್ರಿಗೆ ಎಲ್ಲರಿಗೆ ಒಂದು 8-10 ಮಂದಿಗೆ ಇಲ್ಲಿ ಬಿಡ್ದು ಯಾರು ಲಾಸ್ಟಿಗೆ ಉಳಿತಾರ ಅವರು ವಿನ್ನರ್ ಆಗ್ತಿದ್ರು. ಆ ವಿನ್ನರ್ಗೆ ಏನು ಮಾಡ್ತಿದ್ರು, ಸೆರೆಯಿಂದ ಬಂದ ಮುಕ್ತ ಸ್ವಾತಂತ್ರ್ಯವನ್ನು ಕೊಡ್ತಾಯಿದ್ರು. ಇಲ್ಲೆಲ್ಲ ಜನರು ಕುಂತು ನೋಡ್ತಾಯಿದ್ರು, ಅವರು ಜಗಳಾಡೋದು, ಹೊಡೆದಾಡೋದು, ಸಾಯೋದು. ಓಕೆ, ಗ್ಲಾಡಿಯೇಟರ್ ಸಿನಿಮಾದಾಗ ಅದ್ರ ಬಗ್ಗೆ ಮಾಹಿತಿ ಇದೆ ನೋಡಿ, ಕಂಪ್ಲೀಟ್ ಆಗಿರೋದು ಅದೇ ರೀತಿ. ಸೊ ಇದ್ರ ಬಗ್ಗೆನೇ ನೋಡಿ, ಇಲ್ಲಿದೆ ನೋಡಿ ಗ್ಲಾಡಿಯೇಟರ್. ನೆಕ್ಸ್ಟ್ ನೋಡಿರಿ, ಇಲ್ಲಿ ಜೂಲಿಯಸ್ ಸೀಸರ್ ಅಂತ ಒಬ್ಬ ದೊರೆ ಬರ್ತಾನೆ. ಇದ್ರ ಬಗ್ಗೆ ವಿಲಿಯಂ ಶೇಕ್ಸ್ಪಿಯರ್ ಅವರು ನಾಟಕವನ್ನು ಮಾಡಿದ್ದಾರೆ. ಇದ್ರ ಬಗ್ಗೆ ಹಲವಾರು ಸಿನಿಮಾಗಳನ್ನು ಕೂಡ ಅವು. ಬಟ್ ಅದು ಸಿಂಪಲ್ಲಾಗಿ ಎಕ್ಸಾಮಿಗೆ ಸಂಬಂಧಿಸಿದಂತೆ ಪ್ರಿನ್ಸೆಪ್ ಎಂದು ಸಹ ಕರೆದುಕೊಂಡನು. ಯಾರಪ್ಪ ಅಂದ್ರೆ ಅಗಸ್ಟಸ್ ಎಂಬ ನಾಮಾಂಕಿತದೊಂದಿಗೆ ಆಳ್ವಿಕೆಯನ್ನು ಮಾಡ್ತಾನೆ ಒಬ್ಬ. ಆಕ್ಟೇವಿಯಸ್ನ ಮೂಲಕ ಗಣರಾಜ್ಯ ಕೊನೆಗೊಳ್ಳುತ್ತದೆ. ಇವನು ಅಗಸ್ಟಸ್ ಎಂಬ ನಾಮಾಂಕಿತದೊಂದಿಗೆ ಆಳ್ವಿಕೆಯನ್ನು ಸ್ಟಾರ್ಟ್ ಮಾಡ್ತಾನೆ. ತನ್ನನ್ನು ಪ್ರಿನ್ಸೆಪ್ ಅಂತ ಕೇಳ್ತಾನೆ. ಪ್ರಿನ್ಸೆಪ್ ಅಂತಂದ್ರೇನು, ರಾಜ್ಯದ ಮೊದಲ ನಾಗರಿಕ. ಯಾರು ಪ್ರಿನ್ಸೆಪ್ ಅಂತಂದ್ರೆ ರಾಜ್ಯದ ಮೊದಲ ನಾಗರಿಕ. ಇದನ್ನು ಕೇಳ್ಬೋದು ಎಕ್ಸಾಮಿಗೆ. ಅಮೇರಿಕಾದ ನಾಗರಿಕರು ನೋಡಿ 3 ಬರ್ತಾವೆ, ಮೋಸ್ಟ್ ಇಂಪಾರ್ಟೆಂಟು. ಮಾಯಾ, ಅಸ್ಟೆಕ್, ಇಂಕಾ. ಇವು ಅಮೇರಿಕಾದಲ್ಲಿನ ಪ್ರಾಚೀನ ಕೊಲಂಬಿಯಾದ ನಾಗರಿಕರು. ಮಾಯಾ, ಅಸ್ಟೆಕ್, ಇಂಕಾ. ಇದನ್ನು ಕೂಡ 2023ರಲ್ಲಿ 2022ರಲ್ಲಿ ಕೇಳಿದ್ದ. ಈಗಲೂ ಕೇಳುವ ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು. ಅಸ್ಟೆಕ್ ನೋಡಿ, ಅಸ್ಟೆಕ್ ಬಗ್ಗೆ ನೋಡಿ, ಮೆಕ್ಸಿಕೋದಲ್ಲಿನ ಟೆಕ್ಸ್ಕೋಕೋ ಎಂಬುದು ಒಂದು ಸರೋವರ. ಮೆಕ್ಸಿಕೋದಲ್ಲಿನ ಒಂದು ಸರೋವರ ಯಾವುದಪ್ಪ ಅಂದರೆ ಟೆಕ್ಸ್ಕೋಕೋ. ಆ ಸರೋವರದ ದ್ವೀಪವೊಂದರ ಮೇಲೆ ಅಸ್ಟೆಕರು ತಮ್ಮ ನಗರವನ್ನು ಕಟ್ಟಿಕೊಳ್ತಾರೆ, ಅಸ್ಟೆಕ್ ನಾಗರಿಕತೆಯದವರು. ನೆಕ್ಸ್ಟ್ ನೋಡಿ, ಇವರು ನಿರ್ಮಿಸಿಕೊಂಡ ನಗರವನ್ನು ಟಿನೋಟಿಟ್ಲಾನ್ ನೀರಿನಿಂದ ಉದಯಿಸುವ ಕಲ್ಲು ಎಂದು ಕರೆಯುತ್ತಾರೆ. ಇವರ ನಗರವನ್ನು ಮೆಕ್ಸಿಕಾ ಎಂದು ಸಹ ಕರೆಯಲಾಗಿದೆ. ಅಲ್ಲಿನ ಜನರನ್ನು ಅದೇ ಹೆಸರಿನ ಗುರುತಿಸುತ್ತಾರೆ. ಇವರ ಭಾಷೆ ಯಾವುದು? ನಹುವಾ. ಅಸ್ಟೆಕ್ ಅಸ್ಟೆಕ್ ಒಂದು ನಾಗರಿಕತೆಯ ಭಾಷೆ ಯಾವುದಪ್ಪ ಅಂದರೆ ನಹುವಾ. ಇನ್ನಾದರೂ ಕೂಡ ಮೆಕ್ಸಿಕಾ ಏನಿತ್ತಲ್ಲ ಮೆಕ್ಸಿಕೋ ಆಗೈತಿ ಈಗ. ಇದ್ರಾಗ ಈ ದೇಶದಾಗ ಇನ್ನಾದರೂ ನಹುವಾ ಒಂದು ಭಾಷೆನ ಮಾತಾಡ್ತಾರೆ. ಓಕೆ, ಇನ್ನು ಇಂಕಾ ನಾಗರಿಕತೆ ಬಗ್ಗೆ ನೋಡಿ. ಟಿಟಿಕಾಕ ಸರೋವರದ ದ್ವೀಪವೊಂದರಲ್ಲಿನ ಮೇಲಿನ ಅರಮನೆ ಹಾಗೂ ಚಂದ್ರನ ದೇವಾಲಯ ಇಂಕಾ ಜನರು ನಿರ್ಮಿಸಿದ 2 ಪ್ರಸಿದ್ಧ ಕಟ್ಟಡಗಳು. ಯಾವುದಪ್ಪ ಅಂದರೆ ಟಿಟಿಕಾಕ ಸರೋವರ ದ್ವೀಪದಲ್ಲಿ ಮೇಲಿನ ಅರಮನೆ ಹಾಗೂ ಚಂದ್ರನ ದೇವಾಲಯ. ಓಕೆ, ಯಾಕೆ ಚಂದ್ರನ ದೇವಾಲಯ, ಸೂರ್ಯನ ದೇವಾಲಯ ಅಂದರೆ ಇವರು ನೈಸರ್ಗಿಕ ಪ್ರಿಯರು, ನೇಚರನ್ನು ಲೈಕ್ ಮಾಡ್ತಾಯಿದ್ರು, ಇವರು ದೇವರಂತ ಪೂಜಿಸ್ತಿದ್ರು. ಸೂರ್ಯದೇವನು ಇಂಕಾಗಳ ಬಹುಮುಖ್ಯ ಆರಾಧ್ಯ ದೇವ. ಯಾರಪ್ಪ ಅಂದರೆ ಇಂಕಾಗಳ ಬಹುಮುಖ್ಯ ಆರಾಧ್ಯ ದೇವ ಸೂರ್ಯದೇವ. ವೀರಕೋಚನೆಂಬ ದೇವರು ಸೃಷ್ಟಿಗೆ ಕಾರಣವಾದನೆಂದು ನಂಬಿದ್ದರು ಇವರು. ವೀರಕೋಚನೆಂಬ ದೇವರು ಏನು ಮಾಡಿ ಸೃಷ್ಟಿಗೆ ಕಾರಣನಾಗ್ಯಾನ. ನಮಗೆ ಹೆಂಗೆ ಈಗ ಬ್ರಹ್ಮದೇವ ಸೃಷ್ಟಿ ಮಾಡ್ದ ಅಂತ ಅಂತೀವಿ ನಾವು, ಆ ರೀತಿ ಇವರು ವೀರಕೋಚನೆಂಬ ದೇವರು ಸೃಷ್ಟಿಗೆ ಕಾರಣನಾಗ್ಯಾನ ಅಂತೇಳಿ ತಿಳ್ಕೊಂಡಿರ್ತಾರೆ. ಓಕೆ, ನೆಕ್ಸ್ಟ್ ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು ಭಾಳ ಇಂಪಾರ್ಟೆಂಟು. ಇದರಲ್ಲಿರೋ 2 ಕ್ವಶನ್ಗಳು ಕೇಳುವ ಸಾಧ್ಯತೆಗಳಿವೆ ಈ ಒಂದು ಪಾಠದಲ್ಲಿ. ಇಲ್ಲಿ ವೇದದ ಅರ್ಥ ನೋಡಿ. ವೇದಾರ್ಥ ನೋಡಿ ಫ್ರೆಂಡ್ಸ್. ಭದ್ರಂ ಪಶ್ಚಿಮ ಮಂಗಳವಾತನ್ನೇ ಕಾಣೋಣ, ಮಾ ವಿದ್ವಿಷಾವಹೆ, ಯಾರನ್ನು ದ್ವೇಷ ಮಾಡದೆ ಇರುವಂತಾಗಲಿ, ಇವೇ ಮೊದಲಾದವನ್ನು ಶಾಂತಿ ಮಂತ್ರ ಅಂತ ಅಂತೇವಿ. ಓಕೆ,
ನೋಡಿ ವಿದ್ಯೆ ಅಂದರೆ ಜ್ಞಾನ ಎಂದರ್ಥ. ಓಕೆ, ವಿದ್ಯೆ, ವಿದ್ವಾಂಸ, ವಿದ್ಯಾರ್ಥಿ ಮೊದಲಾದ ಶಬ್ದಗಳು ವಿದ್ ಧಾತುವಿನಿಂದಲೇ ಹುಟ್ಟಿವೆ. ವಿದ್ಯೆ, ವಿದ್ವಾಂಸ ವಿದ್ಯೆಯನ್ನು ಕರಗತ ಮಾಡಿಕೊಂಡ ವಿದ್ವಾಂಸ, ವಿದ್ಯೆಯನ್ನು ಅರ್ಥೈಸಿಕೊಳ್ಳುವ ವಿದ್ಯಾರ್ಥಿ. ಸೊ ಈ ರೀತಿ ವೇದಗಳನ್ನು ಅಪೌರುಷೇಯ, ಯಾವುದು ವೇದಗಳನ್ನು ಅಪೌರುಷೇಯ ಎಂದು ವರ್ಣಿಸುತ್ತಾರೆ. ಕ್ವಶನ್ ಬಿದ್ದುಬಿಡ್ಬೋದು ನೋಡಿ ಫ್ರೆಂಡ್ಸ್. ನೆಕ್ಸ್ಟ್ ನೋಡೋಣ. ಹಲವು ಋಷಿಗಳ ಗುಂಪಿನವರಿಂದ ರಚಿತವಾದ ಒಟ್ಟುಗೂಡಿದ ಮಂಡಲಗಳು ಸಂಹಿತೆ ಅಂತ ಕರೀತಾರೆ. ವೇದಗಳ ಸ್ವರೂಪ ನೋಡಿ ಫ್ರೆಂಡ್ಸ್. ವೇದಗಳನ್ನು ಸಂಹಿತೆಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಹಾಗೂ ಉಪನಿಷತ್ತುಗಳು 4 ಭಾಗನ ಕರೀತಾರೆ. ಸಂಹಿತೆ ಅಂತಂದರೆ ನೋಡಿ, ವಿವಿಧ ದೇವತೆಗಳ ಸ್ತೋತ್ರಗಳನ್ನು ಒಳಗೊಂಡಿದೆ. ಇವು ದೇವತೆಗಳನ್ನು ಪ್ರಾರ್ಥಿಸುವ ಹಾಗೂ ಯಜ್ಞ ಕರ್ಮದ ಮೂಲಕ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳುವ ಸ್ತೋತ್ರಗಳು. ಇನ್ನು ಬ್ರಾಹ್ಮಣ ನೋಡಿ, ಯಜ್ಞ ಆಚರಣೆಯ ಕ್ರಮಗಳನ್ನು ತಿಳಿಸುವ ವೇದ ಭಾಗ ಯಾವುದು? ಬ್ರಾಹ್ಮಣ. ಇನ್ನು ಅರಣ್ಯಕ ಸ್ತೋತ್ರಗಳ ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಷದಪಡಿಸುವ ಭಾಗ. ಇನ್ನು ಉಪನಿಷತ್ ನೋಡಿ, ತತ್ವಜ್ಞಾನದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನಗಳನ್ನು ಚಿಂತನೆ ನಡೆಸುವ ಭಾಗ ಯಾವುದು? ಉಪನಿಷತ್. ಇದರ ಬಗ್ಗೆ ಕೇಳುವ ಸಾಧ್ಯತೆಗಳಿವೆ. ಹಲವಾರು PC ಎಕ್ಸಾಮ್, PSI ಎಕ್ಸಾಮ್ಗಳಿಗೆ ಕೇಳಿದ್ದಾನೆ ಈ ಒಂದು ಪ್ರಶ್ನೆಗಳನ್ನು. ಇದಕ್ಕೂ ಕೇಳಬಹುದು ನೋಡಿ ಫ್ರೆಂಡ್ಸ್. ಋಗ್ವೇದ ಸಂಹಿತೆಯಲ್ಲಿ 1028 ಸೂಕ್ತಗಳಿವೆ, 10,552 ಮಂತ್ರಗಳಿವೆ. ಓಕೆ, ಆಸ್ತಿಕ ನಾಸ್ತಿಕ ಪಂಥ ಅಂತ ಬರ್ತವೆ. ಆಮೇಲೆ ವೈದಿಕ ಆಸ್ತಿಕ ಶಾಖೆಯ ಮೊದಲ ಕವಲು ಶ್ರುತಿ. ಮೊದಲ ಕವಲು ಯಾವುದು? ವೈದಿಕ ಆಸ್ತಿಕ ಶಾಖೆಯ ಮೊದಲ ಕವಲು ಶ್ರುತಿ. ಓಕೆ, ಕಿವಿಯಿಂದ ಕೇಳಿಸಿಕೊಂಡದ್ದು ಶ್ರುತಿ, ಆದರೆ ಜ್ಞಾಪಿಸಿಕೊಂಡಿದ್ದು ಸ್ಮೃತಿ. ಶ್ರುತಿ, ಸ್ಮೃತಿ. ನೆಕ್ಸ್ಟ್ ನೋಡೋಣ. ಷಟ್ ದರ್ಶನಗಳು ಅಂತ ಬರ್ತವೆ. ಷಟ್ ಅಂದರೆ ಏನು? ಷಟ್ ಅಂದರೆ 6. ಓಕೆ, 6 ದರ್ಶನಗಳು ಯಾವಪ್ಪ ಅಂದರೆ ಒಂದು ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ. 6 ನೋಡಿ. 1 2 3 4 5 6 ಮತಗಳು ಹಾಗೂ ಮತಾಚಾರ್ಯರು. ಸೊ ಈ ಮತಗಳೇನು ಬರ್ತವೆ? ಮೋಸ್ಟ್ ಇಂಪಾರ್ಟೆಂಟ್. ಇದನ್ನು ಹಲವಾರು ಎಕ್ಸಾಮ್ ಕೇಳಿದ್ದಾನೆ. ಇದ್ರಾಗೂ ಒಂದು ಕೇಳ್ತಾನೆ. ಇದ್ರ ಬಗ್ಗೆ ಇದನ್ನು ಬ್ಯಾಟ್ ಮಾಡಿಬಿಡಿ ಫ್ರೆಂಡ್ಸ್. ಓಕೆ, ಉತ್ತರ ಮೀಮಾಂಸೆ ವೇದಾಂತದಲ್ಲಿ 3 ಮುಖ್ಯ ಕವಲುಗಳು ಯಾವಪ್ಪ ಅಂದರೆ ಅದ್ವೈತ ಸಿದ್ಧಾಂತ, ವಿಶಿಷ್ಟ ಅದ್ವೈತ ಸಿದ್ಧಾಂತ ಮತ್ತು ದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತವನ್ನು ಯಾರು ಮಾಡಿದ್ರು? ಶಂಕರಾಚಾರ್ಯರು. ವಿಶಿಷ್ಟ ಅದ್ವೈತ ಸಿದ್ಧಾಂತನ ರಾಮಾನುಜಾಚಾರ್ಯರು. ದ್ವೈತ ಸಿದ್ಧಾಂತವನ್ನು ಮಧ್ವಾಚಾರ್ಯರು. ಇದ್ರ ಬಗ್ಗೆ ಒಂದು ಟ್ರಿಕ್ ಇದೆ. ಏನಪ್ಪ ಅಂದರೆ ಆಶಾನ ಮದುವೆಗೆ ಒಂದು ಸೆಕೆಂಡು. ಮದುವೆಗೆ ರವಿ ಮತ್ತು ಬಶು ಹೋದರು. ಏನಪ್ಪ ಅಂದರೆ ಅದ್ವೈತ ಸಿದ್ಧಾಂತ. ಇದನ್ನು ಸ್ಥಾಪನೆ ಮಾಡಿದವರು ಯಾರು? ಶಂಕರಾಚಾರ್ಯರು. ಇಲ್ಲಿದೆ ನೋಡಿ, ಅದ್ವೈತ ಶಂಕರಾಚಾರ್ಯರು. ಇನ್ನು ಮದುವೆ ಅಂದರೆ ಮಧ್ವಾಚಾರ್ಯರು, ದ್ವೇ ಅಂದರೆ ದ್ವೈತ ಸಿದ್ಧಾಂತ. ಇಲ್ಲಿದೆ ನೋಡಿ. ರ ಅಂದರೆ ರಾಮಾನುಚಾರ್ಯರು, ವಿ ಅಂದರೆ ವಿಶಿಷ್ಟ ಅದ್ವೈತ. ಇಲ್ಲಿ ನೋಡಿ, ರಾಮಾನುಚಾರ್ಯರು ವಿಶಿಷ್ಟ ಅದ್ವೈತ. ಇನ್ನು ಬ ಅಂದರೆ ಬಸವಣ್ಣನವರು, ಶ ಅಂದರೆ ಶಕ್ತಿ ವಿಶಿಷ್ಟ ಅದ್ವೈತ ಸಿದ್ಧಾಂತ. ನನ್ನ ಚಾನಲಲ್ಲಿ ಈ ಒಂದು ಟ್ರಿಕ್ಸ್ಗಳನ್ನು ಕೂಡ ಮಾಡಿದ್ದೀನಿ. ಒಂದು 20ರಿಂದ 25 ಟ್ರಿಕ್ಸ್ಗಳು, ಅದನ್ನು ಕೂಡ ನೋಡಿ. ಮೋಸ್ಟ್ ಇಂಪಾರ್ಟೆಂಟ್. ಅದರಲ್ಲಿ ಸುಮಾರು 7ರಿಂದ 8 ಕ್ವಶನ್ಗಳು ಬರುವ ಸಾಧ್ಯತೆಗಳಿವೆ. TETಯನ್ನು ಗುರ್ತು ಹಾಕಿಸ್ಕೊಂಡು ಅದನ್ನು ಮಾಡಿದ್ದೀನಿ ನಾನು. TETನ ಸೆಂಟ್ರಲ್ಲಿಟ್ಟೆ ಆ ಒಂದು ಟ್ರಿಕ್ಸ್ಗಳನ್ನು ಮಾಡಿದ್ದೀನಿ. ಆಗಮ ಶಾಖೆಗಳು ಅಂತ ಬರ್ತವೆ 3. ಯಾವಪ್ಪ ಅಂದರೆ ವೈಷ್ಣವ, ಶೈವ, ಶಾಕ್ತ. ವೈಷ್ಣವ, ಶೈವ, ಶಾಕ್ತ 3 ಆಗಮ ಶಾಖೆಗಳು. ನೋಡಿ, ಗುರು ಹಿರಿಯರಲ್ಲಿ ಗೌರವ ಇರಿಸಿ, ದೇವರಲ್ಲಿ ಭಕ್ತಿ ಇರಿಸಿ, ನಮ್ಮ ಶಕ್ತಿ ಸ್ವಭಾವಗಳಿಗೆ ಸರಿಯಾದ ಕೆಲಸ ಮಾಡುತ್ತಾ ಜ್ಞಾನ ಗಳಿಸೋಣ ಎಂಬುದು ಸನಾತನ ಧರ್ಮದ ಸಂದೇಶ ಆಗಿದೆ. ಪತಂಜಲಿ ಮುನಿಗಳು ಏನು ಬರ್ತಾರೆ ಅಂದರೆ ಯೋಗ ಸೂತ್ರವನ್ನು ಬರೆದಿದ್ದಾರೆ. ಗೌತಮ ಮುನಿಗಳು ನ್ಯಾಯ ಸೂತ್ರವನ್ನು ಬರೆದಿದ್ದಾರೆ. ನೋಡಿ, ನೆಕ್ಸ್ಟ್ ಅತಿ ಚಿಕ್ಕ ಕೇವಲ 3 ಅಕ್ಷರದ ಸೂತ್ರ ಯಾವುದಪ್ಪ ಅಂದರೆ ಅಣುಶ್ವ. ಯಾವುದು? ಅಣುಶ್ವ. ಇದು ಕೇಳುವ ಸಾಧ್ಯತೆಗಳಿವೆ ಎಕ್ಸಾಮ್ಗೆ. TET 2024ಕ್ಕೆ ಕೇಳಬಹುದು ನೋಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಟಾಪಿಕ್, ಇನ್ನು ಫೈನಲ್ ಟಾಪಿಕ್ ಅಂತ ಹೇಳ್ಬೋದು. 6ನೇದು ಜೈನ ಮತ್ತು ಬೌದ್ಧ ಧರ್ಮಗಳು. ಭಾಳ ಇದರಲ್ಲಿ ಕೂಡ ನನಗೆ 1ರಿಂದ 2 ಮಾರ್ಕ್ಸನ್ನು ಕೇಳುವ ಸಾಧ್ಯತೆಗಳಿವೆ ಫ್ರೆಂಡ್ಸ್. ನೋಡಿ, ಜೈನ ಮತ್ತು ನೋಡಿ ಫ್ರೆಂಡ್ಸ್, ಜೈನರಲ್ಲಿ 24 ತೀರ್ಥಂಕರಿದ್ದಾರೆ ಅಂತ ನಂಬಿಕೆ ಇದೆ. 24 ತೀರ್ಥಂಕರು ಟೋಟಲಾಗಿ. ಓಕೆ, ಋಷಭ ಇವರಲ್ಲಿ ಮೊದಲನೇ ಋಷಭನಾಥನವರು 1ನೇ ತೀರ್ಥಂಕರ. ಯಾರಪ್ಪ ಅಂದರೆ ಋಷಭನಾಥ. ಪಾರ್ಶ್ವನಾಥ 23ನೇ ತೀರ್ಥಂಕರ. 1ನೇದು ಋಷಭನಾಥ, 23ನೇದು
ಪಾರ್ಶ್ವನಾಥ. 24ನೇದೇ ಯಾರಪ್ಪ ಅಂತಂದರೆ ವರ್ಧಮಾನ ಮಹಾವೀರ. ಓಕೆ ನೋಡಿ, ಪಾರ್ಶ್ವನಾಥ ಏನು 23 ತೀರ್ಥಂಕರು ಒಂದು 4 ತತ್ವಗಳನ್ನು ಹೇಳ್ತಾರೆ. ಸೊ ಈ ಜೈನ ಧರ್ಮದಲ್ಲಿ 4 ತತ್ವಗಳು ಯಾವಪ್ಪ ಅಂದರೆ ಪಾರ್ಶ್ವನಾಥ ನೀಡಿರುವಂಥದ್ದು ಅಹಿಂಸೆ, ಸತ್ಯ, ಆಸ್ತೇಯ. ಆಸ್ತೆ ಅಂದರೆ ಕದಿಯೋದಿರುವುದು, ಕಳ್ಳತನ ಮಾಡದಿರು, ಕಳಬೇಡ, ಅಪರಿಗರ ಆಸ್ತಿಯನ್ನು ಹೊಂದದಿರುವುದು. ಇವು 4 ಅದು ಯಾರು 23ನೇ ತೀರ್ಥಂಕರಾದಂತಹ ಪಾರ್ಶ್ವನಾಥರು ಹೇಳಿದ್ದು. ಇನ್ನು 5ನೇ ತತ್ವ ಯಾವುದಪ್ಪ ಅಂದರೆ ಬ್ರಹ್ಮಚರ್ಯ. ಇದನ್ನು ಯಾರಪ್ಪ? ವರ್ಧಮಾನ ಮಹಾವೀರ ಇದನ್ನು ಬೋಧನೆಯನ್ನು ಮಾಡ್ತಾರೆ. ಇವರು 24ನೇ ತೀರ್ಥಂಕರ ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ವರ್ಧಮಾನ ಮಹಾವೀರ ಜೈನ ಧರ್ಮದ 24ನೇ ತೀರ್ಥಂಕರ. ಯಾವಾಗಪ್ಪ ಅಂದರೆ ಇವರ ಕಾಲ ಸಾಮಾನ್ಯ ಶಕ ಪೂರ್ವ 599ರಿಂದ 527 ಕ್ರಿಸ್ತಪೂರ್ವ ಇದು ಅಂತ ಹೇಳ್ಬೋದು. ಓಕೆ ಇಡೀ ಇವರು ವರ್ಧಮಾನ ಗಣರಾಜ್ಯಗಳನ್ನೊಂದಾದ ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನಿಸ್ತಾರೆ. ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಇವರ ಜನನ ಆಗುತ್ತಾ. ತಂದೆ ಸಿದ್ಧಾರ್ಥ ಜ್ಞಾತ್ರಿಕ ಬುಡಕಟ್ಟಿನ ರಾಜ ಇವರು. ತಾಯಿ ತ್ರಿಶಲಾದೇವಿ. ತಂದೆ ಸಿದ್ಧಾರ್ಥ, ತಾಯಿ ತ್ರಿಶಲಾದೇವಿ. ಲಿಚ್ಚವಿಗಳ ಯುವರಾಣಿ ಇವರು. ನೋಡಿ 42ನೇ ವಯಸ್ಸಿನಲ್ಲಿ ಕೈವಲ್ಯ ಜ್ಞಾನವನ್ನು ಪಡಿತಾರೆ ಇವರು. ಕೈವಲ್ಯ ಜ್ಞಾನ ಅಂದರೆ ಏನಪ್ಪ ಅಂದರೆ ಜ್ಞಾನೋದಯ ಎಂದರ್ಥ. ನೋಡಿ ಇವನು ಇಂದ್ರಿಯಗಳನ್ನು ನಿಗ್ರಹಿಸಿ ಸುಖ ಯಾತನೆಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಿಕೊಂಡ. ಈ ಸಾಧನೆಗಾಗಿ ಇವನು ಮಹಾವೀರನೆಂದು ಕರೆಸಿಕೊಳ್ಳುತ್ತಾನೆ. ನಮ್ಮ ಮಹಾವೀರ ಅಂತ ಕರೆಸ್ಕೊಂಡು ಜೀನ ಅಂತ ಆಗ್ತಾನೆ. ಜೀನ ಅಂದ್ರೆ ಎಲ್ಲವನ್ನು ನಿಗ್ರಹಿಸಿದವನು, ಎಲ್ಲವನ್ನು ಜಯಿಸಿದವನು ಅಂತ ಅರ್ಥ. ಹೀಗಾಗಿಯೇ ಇವನ ಅನುಯಾಯಿಗಳನ್ನು ಜೈನರಂತ ಕರೀತಾರೆ. ತನ್ನ 72ನೇ ವಯಸ್ಸಿನಲ್ಲಿ ಬಿಹಾರದ ಪಾವಾಪುರಿಯಲ್ಲಿ ನಿರ್ವಾಣವನ್ನು ಹೊಂದುತ್ತಾನ. ಓಕೆ ನಿರ್ವಾಣ ಅಂದರೆ ಅವರು ತಮ್ಮ ಜೀವವನ್ನು ಅಲ್ಲಿ ಬಿಡ್ತಾರೆ. ಓಕೆ ಇವರು 5 ಪ್ರತಿಜ್ಞೆಗಳನ್ನು ಹೇಳ್ತಾರೆ. ಆಮೇಲೆ 3 ರತ್ನಗಳನ್ನು ಹೇಳಿದ್ದಾರೆ. ಯಾವುದಪ್ಪ ಅಂದರೆ ಪಂಚಪ್ರತಿಜ್ಞೆಗಳು ಅಹಿಂಸೆ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ಆಗ ಹೇಳಿದ್ನಲ್ಲ ಅವು. ತ್ರಿರತ್ನಗಳು ನೋಡಿ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಸಮ್ಯಕ್ ಚಾರಿತ್ರ್ಯ, ತ್ರಿರತ್ನಗಳು. ನೆಕ್ಸ್ಟ್ ನೋಡೋಣ. ಜೈನ ಸಮಾವೇಶದ ನಂತರ ಮಹಾವೀರನ ವಿಚಾರಗಳನ್ನು ಏನು ಮಾಡ್ತಾರೆ? 12 ಗ್ರಂಥಗಳಲ್ಲಿ ಸಂಗ್ರಹಣೆ ಮಾಡ್ತಾರೆ. ಇವಕ್ಕೆ ಏನಂತಾರೆ? ಜೈನರು 12 ಅಂಗಗಳಂತ ಕರೀತಾರೆ. ಇದು ಯಾವ ಭಾಷೆಯಲ್ಲಿದೆ ಅಂತಂದರೆ ಪ್ರಾಕೃತ ಭಾಷೆಯಲ್ಲಿ ಈ ಒಂದು 12 ಗ್ರಂಥಗಳು ಅವ ಫ್ರೆಂಡ್ಸ್. ಇನ್ನು ಹೋಗೋಣ ನೆಕ್ಸ್ಟ್ ಬೌದ್ಧ ಧರ್ಮ. ಬೌದ್ಧ ಮತಕ್ಕೆ ಹೋಗೋಣ. ಗೌತಮ ಬುದ್ಧರಲ್ಲಿದ್ದಾರೆ ಫ್ರೆಂಡ್ಸ್. ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ. ಓಕೆ 6ನೇ ಸಾಮಾನ್ಯ ಶಕ ಪೂರ್ವ ಅಂದರೆ ಇವರು ಜೈನರು ಮಹಾವೀರ ಮತ್ತು ಏನು ಗೌತಮ ಬುದ್ಧ ಅವರದಾರ ಒಂದೇ ಒಂದು ಕಾಲಮಾನದವರು. ಇವರು ಒಂದೇ ಶತಮಾನದವರು ಅಂತ ಹೇಳ್ಬೋದು. ತಂದೆ ಯಾರಪ್ಪ ಅಂದರೆ ಸಿದ್ಧಾರ್ಥನ ಅಥವಾ ಗೌತಮ ಬುದ್ಧರು ಶುದ್ಧೋಧನ ಶಾಕ್ಯ ಗಣ ಸಂಘದ ರಾಜ. ನೆಕ್ಸ್ಟ್ ನೋಡಿ, ಜ್ಞಾನೋದಯ ನಂತರ ಈ ಜ್ಞಾನೋದಯ ಇವರಿಗೆ ಆಗ್ತದೆ. ಜ್ಞಾನೋದಯ ಆದ ನಂತರ ಎಲ್ಲಿ ಹೋಗ್ತಾರಂದ್ರೆ ವಾರಾಣಸಿ ಕಾಶಿಯ ಸಮೀಪದ ಸಾರನಾಥಕ್ಕೆ ಹೋಗ್ತಾರೆ ಇವರು. ಇಲ್ಲಿನ ಜಿಂಕೆ ಹೊಲದಲ್ಲಿ ಈತನು ತನ್ನ ಮೊಟ್ಟ ಮೊದಲ ಬೋಧನೆಯನ್ನು ಮಾಡ್ತಾನೆ. ಎಲ್ಲಪ್ಪ ಅಂದರೆ ವಾರಾಣಸಿಯ ಸಮೀಪದ ಸಾರನಾಥದ ಜಿಂಕೆ ವನದಲ್ಲಿ ಮೊಟ್ಟ ಮೊದಲ ಬೋಧನೆಯನ್ನು ಮಾಡ್ತಾರೆ. ಇಂಪಾರ್ಟೆಂಟ್ ಆಗಿದೆ ಇದು, ನೆನಪಿಡಿ. ಇದು ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಏನಂತ ಕರೀತಾರೆ? ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ ಇದನ್ನು. ಓಕೆ ಅಷ್ಟಾಂಗಿಕ ಮಾರ್ಗವನ್ನು ಇವರು ಬೋಧನೆ ಮಾಡ್ತಾರೆ. ಅಷ್ಟಾಂಗಿಕ ಮಾರ್ಗದಲ್ಲಿ ಏನಿರ್ತಾವೆ ಅಂದರೆ ಒಳ್ಳೆಯ ನಡತೆ, ಮಾತು, ನೋಟ, ಬದುಕು, ಪ್ರಯತ್ನ, ನೆನಪು, ನಿರ್ಧಾರ, ಚಿಂತನೆ. 8 ದರ್ಶಗಳು. ಅಷ್ಟಂದರೆ 8 ದರ್ಶಗಳು. ನೆಕ್ಸ್ಟ್ ನೋಡಿ, 80ನೇ ಇಳಿಯುವ ವಯಸ್ಸಿನಲ್ಲಿ ಬುದ್ಧನು ಅವಿರತವಾದ ಸಾರ್ಥಕ ಬದುಕು ಕುಶಿನಗರದಲ್ಲಿ ಇವರು ತೀರ್ಕೋತಾರೆ. ತಮ್ಮ 80ನೇ ವಯಸ್ಸಿನಲ್ಲಿ ಕುಶಿನಗರದಲ್ಲಿ ಇವರು ಸಾವನ್ನಪ್ತಾರೆ. ಇದನ್ನು ಈ ಒಂದು ಅಂತ್ಯವನ್ನು ಅಂತ ಕರೀತಾರೆ ಮಹಾಪರಿನಿರ್ವಾಣ. ಏನು? ಮಹಾಪರಿನಿರ್ವಾಣ ಅಂತ ಕರೀತಾರೆ. ಇದು ಇಂಪಾರ್ಟೆಂಟ್ ನೋಡಿರಿ. ಓಕೆ ಇದನ್ನು ಮಹಾಪರಿನಿರ್ವಾಣ ಅಂತ ಕರೀತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಮೊದಲ ಮೂರ್ತಿ ಪೂಜೆ, ವಿಗ್ರಹ ಪೂಜೆ ಎಲ್ಲಿ ಸ್ಟಾರ್ಟ್ ಆಗ್ತದೆ ನೋಡಿರಿ. ಬುದ್ಧನು ವಿಹರಿಸಿದ ಪ್ರದೇಶಗಳಲ್ಲಿ ವಿಹಾರಗಳನ್ನು ಕಾಲಾಂತರದಲ್ಲಿ ನಿರ್ಮಿಸಿದರು. ಅವನ ಅಸ್ಥಿಪಂಜರ, ಕಳೇಬರವನ್ನು ಹಾಗೂ ಮೂಳೆಗಳನ್ನು ಜನ ಅವನ ನೆನಪಿನಲ್ಲಿ ಸಂರಕ್ಷಣೆ ಮಾಡ್ತಾರೆ. ಅವುಗಳ ಮೂಲಕ ಚೈತ್ಯಾಲಯ ಹಾಗೂ ಸ್ತೂಪಗಳಲ್ಲಿ ಅವನ ಸಾಧನೆಯನ್ನು ಸ್ಮರಿಸುತ್ತಾ ಪೂಜೆಯನ್ನು ಮಾಡ್ತಾರೆ. ಸೊ ಹೀಗೆ ನೋಡಿ ಈ ರೀತಿಯಾಗಿ ಪ್ರಾರಂಭವಾದದ್ದೇ ಮೊಟ್ಟ ಮೊದಲ ದೇವಾಲಯಗಳು, ವಿಗ್ರಹಗಳು ಹಾಗೂ ಮೂರ್ತಿ ಪೂಜೆ. ಯಾವಾಗಪ್ಪ? ಬುದ್ಧನ
ಕಾಲವಾದ ನಂತರ. ನೋಡಿ ಇಲ್ಲಿ ಸಾಂಚಿ ಸ್ತೂಪ ಇದೆ ನೋಡಿ, ಇದನ್ನು ಕೂಡ ಒಂದು ಅಲ್ಲಿ ಬುದ್ಧನ ಒಂದು ನೆನಪನ್ನು ಒಂದು ಆರಾಧನೆಯನ್ನು ಮಾಡುವಂಥ ಒಂದು ಸ್ಥಳ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ರಿ, ಬೌದ್ಧ ಮತವು ನಾಡಿನ ತುಂಬೆಲ್ಲ ಪಸರಿಸಿದಲ್ಲದೆ ದೇಶ ವಿದೇಶಗಳು ಕೂಡ ಹರಡ್ತೈತಿ. ಇದರ ವೈಭವನು ಚೀನಾದ ಪ್ರವಾಸಿಗಳಾದ ಯಾರಪ್ಪ ಅಂದರೆ ಫಾಯಿಯಾನ್ ಇತ್ಸಿಂಗ್ ಹಾಗೂ ಹ್ಯುಯೆನ್ ತ್ಸಾಂಗ್ ಅವರು ಕಣ್ಣು ಕೊಟ್ಟುವಂತೆ ಬರೆದಾರ. ವಿದೇಶಗಳಲ್ಲಿ ಇವ್ರದ್ದು ಒಂದು ಧರ್ಮ ಪ್ರಚಾರ ಆಗಿತ್ತು, ದೇಶಗಳಲ್ಲಿ ಯಾವ ರೀತಿ ಇತ್ತು ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾರ. ಮಲಯ, ಬರ್ಮಾ, ಥೈಲ್ಯಾಂಡ್, ವಿಯೆಟ್ನಾಂ, ಕಾಂಬೋಡಿಯಾ, ಶ್ರೀಲಂಕಾ ಹಾಗೂ ಬಾಮಿಯಾನಿನವರೆಗೂ ಬೌದ್ಧ ಮತವು ಏನಾಗಿತ್ತು, ಹರಡಿತ್ತು ಫ್ರೆಂಡ್ಸ್, ಅಲ್ಲಿವರೆಗೂ ಹೋಗಿತ್ತು ವಿದೇಶದವ್ರಿಗೆ. ಆಮೇಲೆ ಮುಂದೆ ಅಶೋಕ ರಾಜ ಬರ್ತಾನೆ, ಅಶೋಕ ರಾಜನೂ ಕೂಡ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಆ ಒಂದು ಬೌದ್ಧ ಧರ್ಮನ ಪ್ರಚಾರವನ್ನು ಮಾಡ್ತಾನೆ, ಶ್ರೀಲಂಕಾ ಕಳಿಸ್ತಾನೆ, ಬೇರೆ ಬೇರೆ ದೇಶಗಳಿಗೆ ರಾಜ್ಯಗಳಿಗೆ ಕಳಿಸಿ ಅವನು ಕೂಡ ಪ್ರಚಾರವನ್ನು ಮಾಡ್ತಾನೆ. ಓಕೆ, ನೆಕ್ಸ್ಟ್ ನೋಡಿ, 1956ರಲ್ಲಿ ಭಾರತದ ಪ್ರಮುಖ ಸಾಮಾಜಿಕ ಚಿಂತಕರಾದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್, BR ಅಂಬೇಡ್ಕರ್ ಅವರು ಬುದ್ಧನ ಬೋಧನೆಗಳಿಂದ ಪ್ರೇರಿತರಾಗಿ ಏನು ಮಾಡ್ತಾರೆ, ಕೊನೆಗೆ ಇವರು ಬೌದ್ಧ ಮತವನ್ನು ಸ್ವೀಕಾರ ಮಾಡ್ತಾರೆ. ಇವರು ಯಾರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಧರ್ಮ ಮತ್ತು ರಿಲಿಜನ್ ಅದಕ್ಕಿಂತ ಇಂಪಾರ್ಟೆಂಟ್ ನೋಡಿ, ಬುದ್ಧನ ಮರಣ ನಂತರ ನೋಡ್ರಿ ಅವನ ಅನುಯಾಯಿಗಳು ಬುದ್ಧನ ಬೋಧನೆ ಹಾಗೂ ಸಂಪ್ರದಾಯವನ್ನು ತ್ರಿಪೀಠಗಳಲ್ಲಿ ಕ್ರೋಢೀಕರಣ ಮಾಡ್ತಾರೆ. 3 ತ್ರಿಪೀಠಗಳು ಯಾವ ನೋಡಿ, ಇವು ಇಂಪಾರ್ಟೆಂಟು: ವಿನಯ ಪೀಠಕ, ಸುತ್ತ ಪೀಠಕ, ಅಭಿಧಮ್ಮ ಪೀಠಕ, ಇವು 3 ಪೀಠಗಳು. ಆಮೇಲೆ ಕಾಲಕ್ರಮೇಣ ಏನು ನೋಡಿತ್ತು, ಭಿನ್ನಾಭಿಪ್ರಾಯ ಬರ್ತದೆ ಬೌದ್ಧ ಧರ್ಮದಾಗ. ಅವಾಗ ಒಳಪಂಗಡಗಳು ಹುಡ್ತಾವು. ಯಾವ್ಯಾವಪ್ಪ ಅಂದರೆ ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ. ಈಗ ಹಲವಾರು ಸೂತ್ರಗಳನ್ನು ಕೂಡ ನಿಯಮಗಳನ್ನು ಕೂಡ ಅವರು ಮಾಡ್ಕೊಂಡಾರ. ನೆಕ್ಸ್ಟ್ ನೋಡಿ, ವಿದೇಶಿಯರ ದಾಳಿ ಆಗ್ತೈತಿ ಜೈನ ಬೌದ್ಧ ಧರ್ಮ ಸ್ಥಾಪನೆಗಳ ನಂತರ. ಇಲ್ಲಿ ಅಲೆಕ್ಸಾಂಡರ್ ಮತ್ತು ಪೌರವ ಪುರೂರವ ಅಂತಲೂ ಕರೀತಾರೆ. ಇವನಿಗೆ ಎದುರಾದ ನಂತರ ಪೌರಸ್ ಸೋಲ್ತಾನ, ನಮ್ಮ ಭಾರತ ಪೌರವ ಸೋಲ್ತಾನ. ಆಮೇಲೆ ಅಲೆಕ್ಸಾಂಡರ್ ಇವನ ಒಂದು ಕೆಚ್ಚೆದೆಯನ್ನು ಮೆಚ್ಚಿ ಆ ರಾಜ್ಯವನ್ನು ಅವನಿಗೆ ಕೊಟ್ಟು ಹೊಳ್ಳಿ ಹಿಂದೆ ತಿರುಗಿ ಹೋಗಾಗ ಎಲ್ಲಿ ಸಾಯ್ತಾನಪ್ಪ ಅಂತಂದ್ರೆ ಇವ ಗಡಿ ದಾಟಿ ಹಿಂದಿರುಗೋ ಮಾರ್ಗದಲ್ಲಿ ಬ್ಯಾಬಿಲೋನವರಿಗೆ ಸಾಗಿ ಅಲ್ಲಿ ಮೃತನಾಗ್ತಾನೆ. ಯಾರು, ಅಲೆಕ್ಸಾಂಡರ್. ಸೊ ಫ್ರೆಂಡ್ಸ್, ಈ ಒಂದು ಚಾನಲ್ನ ಹೆಚ್ಚಿನ ಮಾಹಿತಿಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲನ್ನು ಕೆಳಗೆ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್, ಹ್ಯಾವ್ ಅ ಗ್ರೇಟ್ ಇಯರ್ ಫ್ರೆಂಡ್ಸ್.